ಖುಷಿ ಯಾರಿಗೆ ಬೇಡ? ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು? ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಶಂಕರಮೂರ್ತಿ ತಮಿಳುನಾಡಿನ ಸೇಲಂ ಲಾರಿ ಚಾಲಕ. ವೃತ್ತಿಯಲ್ಲಿ ಲಾರಿ ಚಾಲಕ ಅಂತ ಕರೆಸ್ಕೊಂಡ್ರು ಇವನ ಪ್ರವೃತ್ತಿನೇ ಬೇರೆ. ದಾರಿ ಮಧ್ಯೆ ಸಿಗುವ ಡಾಬಾ, ಹೋಟೆಲ್, ಇನ್ಯಾವುದೇ ನಿರ್ಜನ ಪ್ರದೇಶದಲ್ಲಿ ಒಬ್ಬಂಟಿಯಾಗಿ ಸಿಗುವ ಅಮಾಯಕ ಮಹಿಳೆಯರ ಮೇಲೆ ತನ್ನ ಕ್ರೂರ ದೃಷ್ಟಿಯನ್ನಿಟ್ಟು ಅತ್ಯಾಚಾರವೆಸಗಿ ಬರ್ಬರವಾಗಿ ಕೊಲ್ಲುವುದನ್ನು ತನ್ನ ವೃತ್ತಿಯನ್ನಾಗಿಸಿಕೊಂಡ ಕ್ರೂರ ರಾಕ್ಷಸ. ಈ ಅಸುರ ಕುಲ ರಾಕ್ಷಸನ ನಿಜ ನಾಮಧೇಯ ಶಂಕರಮೂರ್ತಿಯಾದರೂ ಕನಿಕರಿಸದ ಈ ವ್ಯಾಘ್ರಮುಖದ ಪಾತಕಿಗೆ ಪಾತಕ ಲೋಕವಿಟ್ಟ ಹೆಸರು ಸೈಕೋ ಶಂಕರ. ಈತನ ಗಾಳಕ್ಕೆ ಸಿಕ್ಕಿ ಬಲಿಯಾದ ಜೀವಗಳೆಷ್ಟೋ, ಆದರೆ ಬೆಳಕಿಗೆ ಬಂದಿದ್ದು ಬರೇ 5 ಪ್ರಕರಣಗಳು. ತಲೆಮರೆಸಿಕೊಂಡಿದ್ದ ಸೈಕೋ ಶಂಕರ ಸಲೀಸಾಗಿ ಸಿಕ್ಕಿ ಬಿದ್ದಿದ್ದು ತಮಿಳುನಾಡಿನ ಪೊಲೀಸರು ಹಾಕಿದ್ದ ಗಾಳಕ್ಕೆ. ಸೇಲಂನ ಪೊಲೀಸ್ ಠಾಣೆಯ ಕೈದಿಯಾಗಿದ್ದ ಸೈಕೋ ಶಂಕರನ ಕಣ್ಣು ಅಲ್ಲಿನ ಮಹಿಳಾ ಪೇದೆಯ ಮೇಲೆ ಬೀಳುತ್ತೆ. ನೋಡುತ್ತಿದ್ದಂತೆ ಆಕೆಯನ್ನು ಅಪಹರಿಸಿ ಪಾಳು ಬಂಗಲೆಯಲ್ಲಿ 10 ದಿನಗಳ ಕಾಲ ತನ್ನ ಕಾಮತೃಷೆಯನ್ನು ತೀರಿಸಿಕೊಳ್ತಾನೆ ಈ ಕ್ರೂರ ಪಾತಕಿ. ಕಾಮದಾಹಿ ಈ ಸೈಕೋ ಶಂಕರ ಒಂದಿಷ್ಟು ಕಾಲ ತಲೆಮರೆಸಿಕೊಂಡೇ ತನ್ನ ಆಟಗಳನ್ನು ಆಡುತ್ತಾ ಬಂದ. ಸೈಕೋ ಶಂಕರ ಪೊಲೀಸ್ ಅಧಿಕಾರಿಗಳ ಕಪಿಮುಷ್ಟಿಗೆ ಅಕಸ್ಮಾತ್ ಆಗಿ ಸಿಕ್ಕಿದ್ದು ಓರ್ವ ಮಹಿಳೆಯ ಮೇಲೆ ತನ್ನ ದುಷ್ಕೃತ್ಯವೆಸಗುವ ವೇಳೆಯಲ್ಲಿ ಆಕೆಯ ಪತಿಯಿಂದ ಸೆರೆ ಸಿಕ್ಕ ಸೈಕೋ ಶಂಕರ ಪೊಲೀಸರ ಅತಿಥಿಯಾಗುತ್ತಾನೆ. ನರಿಬುದ್ಧಿಯನ್ನ ಹುಟ್ಟಿಂದ ಅಂಟಿಸಿಕೊಂಡು ಬಂದಿದ್ದ ಸೈಕೋ ಶಂಕರ ತನ್ನ ಚತುರ ಬುದ್ಧಿಯಿಂದ ಅನಾರೋಗ್ಯದ ನೆಪವೊಡ್ಡಿ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿಂದ ಪರಾರಿಯಾಗ್ತಾನೆ. ಇದೆಲ್ಲ ನಡೆಯೋ ಹೊತ್ತಿಗೆ ಶಂಕರನ ಮನಸ್ಸು ಹಿಡಿತ ತಪ್ಪು ಹೋಗಿತ್ತು. ಆ ಕಾರಣದಿಂದಾಗಿ ತನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳಲು ವೈದ್ಯಕೀಯ ಕಾಲೇಜಿನ ಹುಡುಗಿಯ ಮೇಲೆ ಕಣ್ಣು ಹಾಕಿ ತನ್ನ ವಿಕೃತ ಕಾಮವನ್ನು ತೀರಿಸಿಕೊಳ್ಳುವ ಸೈಕೋ ಶಂಕರ ಆ ಅಮಾಯಕ ಹುಡುಗಿಯನ್ನ ಬರ್ಬರವಾಗಿ ಸಾಯಿಸ್ತಾನೆ. ಶಂಕರನ ಟೈಮ್ ಕೆಟ್ಟಿತ್ತು ಅನ್ಸತ್ತೆ. ಕರ್ನಾಟಕದ ಪೊಲೀಸ್ ಅಧಿಕಾರಿ ಮಾಸ್ಟರ್ ಮೈಂಡ್ ಅಂತ ಕರೆಸ್ಕೊಳ್ಳೋ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರು ತೋಡಿರೋ ಹಳ್ಳಕ್ಕೆ ತಾನಾಗೆ ಬಂದು ಬೀಳ್ತಾನೆ ಪಾತಕಿ ಶಂಕರ. 4 ಬಾರಿ ಜೈಲು ಪಾಲಾಗಿದ್ದ ಶಂಕರ ಇಲ್ಲಿಯೂ ತನ್ನ ನರಿಬುದ್ಧಿಯಿಂದ ಶೌಚಾಲಯಕ್ಕೆ ಬಂದ ಪ್ರತಿ ಬಾರಿಯೂ ಕಬ್ಬಿಣದ ತಂತಿಯಿಂದ ಡೂಪ್ಲಿಕೇಟ್ ಕೀ ತಯಾರಿಸಿ 5ನೇ ಬಾರಿ ಮತ್ತೆ ಜೈಲಿನಿಂದ ಪರಾರಿಯಾಗೋ ತಯಾರಿಯಲ್ಲಿದ್ದ. ಪಾತಕ ಲೋಕದ ಗೋಮುಖ ವ್ಯಾಘ್ರ ಸೈಕೋ ಶಂಕರನ ರಾಕ್ಷಸತನದ ಒಂದು ಕತೆ ನಿಮ್ಮ ಮುಂದೆ.
ಶಂಕರ ತಪ್ಪಿಸ್ಕೊಂಡ್ಬಿಟ್ಟವನಲ್ಲಪ್ಪ. ಒಂದಲ್ಲ ಎರಡಲ್ಲ 4ನೇ ಬಾರಿ ಇದು ಶಂಕರ ಜೈಲಿಂದ ತಪ್ಪಿಸ್ಕೊಳ್ತಾ ಇರೋದು. ಏನ್ರಿ ಮಾಡ್ತಾ ಇದ್ದೀರಾ ನೀವು ಪೊಲೀಸ್ನವರು? ಸರ್, ಸೆಕ್ಯೂರಿಟಿ ಟೈಟ್ ಇದ್ರು ಹೀಗಾಗ್ಬಿಟ್ಟಿದೆ. ನಾಚಿಕೆ ಆಗಲ್ವೇನ್ರಿ ಹೀಗೆ ಹೇಳೋದಕ್ಕೆ? ದೇಶದಲ್ಲಿ ಕರ್ನಾಟಕ ಪೊಲೀಸ್ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇದೆ ಗೊತ್ತಾ? ಇಂಥ ಒಂದು ಘಟನೆಯಿಂದ ಇಡೀ ಪೊಲೀಸ್ ಇಲಾಖೆ ಹೆಸರು ಬೀದಿಗೆ ಬರುತ್ತೆ ರೀ. ಹಾಗಾಗೋದಕ್ಕೆ ಮುಂಚೆ ಪ್ರೆಸ್ ಅವ್ರನ್ನ ಕರೆಸಿ. ಟೈಟ್ ಸೆಕ್ಯೂರಿಟಿ ಇದ್ರು ಶಂಕರ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಟೈಟ್ ಇದ್ದಿದ್ದು ಜೈಲ ಅಥವಾ ಪೊಲೀಸ್ನವರ ಸರ್? ನೋಡಿ, ನೀವು ಹಾಗೆಲ್ಲ ಮಾತಾಡಬಾರ್ದು. ಆ ಶಂಕರ ಯಾವುದೇ ಪಾತಾಳದಲ್ಲಿದ್ರು ಅವನ್ನ ಹಿಡ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಲಿಸ್ತಾರೆ ನಮ್ಮ ಪೊಲೀಸ್ನವರು. ನಿಮ್ ಸರ್ಕಾರ ಇದ್ದಾಗ್ಲೇ 3 ಬಾರಿ ಶಂಕರ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಇದಕ್ ನೀವೇನ್ ಹೇಳ್ತೀರಾ ಸರ್? ಏನ ನಾನೇ ಬಾಗಿಲು ತೆಗೆದು ಹೊರಗೆ ಬಿಟ್ಟಂಗೆ ಹೇಳ್ತಾ ಇದ್ದೀರಿ? ಇದೆಲ್ಲ ವಿರೋಧ ಪಕ್ಷದವ್ರ ಕೈವಾಡ. ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ಸಂಚು ಮಾಡ್ತಾ ಇದ್ದಾರೆ. 24 ಅವರ್ಸ್ 24 ಗಂಟೆಯಲ್ಲಿ ಆ ಶಂಕರ್ನ ಬಂಧಿಸ್ತೀವಿ. ಟೈಟ್ ಸೆಕ್ಯೂರಿಟಿ ಇದ್ದ ಜೈಲಿನಿಂದ ಸೈಕೋ ಶಂಕರ್ ಎಸ್ಕೇಪ್. ಟೈಟ್ ಇದ್ದಿದ್ದು ಜೈಲ ಪೊಲೀಸಾ? ವೀಕ್ಷಿಸಿ ಸಂಜೆ 8 ಗಂಟೆಗೆ. ಶಂಕರನ್ ಪೋಟ? ಅಯ್ಯೋ, ಏನ್ ಏನೋಡ ನಿನ್ ಮಗನ್ ಕರ್ದಿಯಾ? ಬಾಕುಸ ನಿಂಗ್ ಕರಿತಾವ್ ನೋಡು. ಬರಡಲೆ ಈ ಪೇಪರ್ನಾಗ ಏನ್ ಬರ್ತದೆ ಓಸಿ ಓದುಡ? ಸೈಕೋ ಶಂಕರ ಜೈಲಿಂದ ಪರಾರಿ. ನೆಟ್ಗೊಡ್ಡ ಇದ್ರಾಗ ಹಂಗೆ ಬರ್ತದ ಹೆಂಗೆ? ಅದೇ ಕಣ್ಣು ಹಂಗೆ ಬರ್ದಿರೋದು. ನರಸಿಂಹ, ನರಸಿಂಹ, ಏನುಡಾ? ನರಸಿಂಹ, ನಾವ್ ಅನ್ಕೊಂಡಂಗೆ ಶಂಕರ ನಮ್ಮ ಜೈಲಿಂದ ತಪ್ಪಿಸ್ಕೊಂಡವನೆ. ಯಾರುಡ ನಿಂಗೆ ಹೇಳ್ದವ್ರು? ಪೇಪರ್ನಾಗ ಬಂದದೆ ನೋಡು, ಓದಿಸಿ ನೋಡ್ದೆ. ನೋಡೋ ಮಗ, ನನ್ಗೆ ಅವೆಲ್ಲ ಗೊತ್ತಿಲ್ಲ. ನನಗೀಗ 10 ಲಕ್ಷ ರೂಪಾಯಿ ಬೇಕೇ ಬೇಕು. ಅದಕ್ಕಾಗಿ ನಾನು ಏನ್ ಮಾಡೋದಕ್ಕೂ ರೆಡಿ.
ಜೋಪಾನವಾಗಿ ಇಟ್ಕೊಳ್ಳಿ. ಕಳ್ತನ ಮಾಡ್ಬಿಡ್ಲಾ? ಇದೇ ಬೆಂಗಳೂರಾ? ಅಯ್ಯಯ್ಯೋ, ನೋಡಿದ್ರು ಜನ ಏನ್ ಜಾತ್ರೆ ನಡೆದದ? ಯಪ್ಪ, ಓ ಡೋ ನರಸಿಂಹ, ಈ ಪಾಟಿ ಬೆಂಗಳೂರಿನಾಗೆ ಆ ಸಂಕ್ರಣ ಎಲ್ಲಿ ಅಂತ ಹುಡ್ಕಾದುಡ? ಅಬ್ಬ ಹೊರಗ್ ಬಂದಿರೋದೇ ನಮ್ಗೋಸ್ಕರ ಅಂದ್ಮೇಲೆ ಸಿಕ್ತನ್ ಕಣ ಸುಮ್ಕಿರುಡ. ಜೈಲಿಂದ ಕರ್ಕೊ ಬಂದಿರೋ ಮಾದಪ್ನೆ ಆಮ ಇರೋ ಜಾಗನೂ ತೋರಿಸ್ತಾನೆ. ನಡ್ರಿ ಹೋಗುಮೋ. ಸರ್, ಶಂಕರ್ನಂಗೆ ಇರೋನು ಇಲ್ಲೊಬ್ಬ ಅವನೇ ಸರ್. ನಡುಡ ಸರ್, ಶಂಕರನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ ವ್ಯಕ್ತಿನ ಶಂಕರ ಕೊಂದಿದ್ದಾನೆ. ಸ್ಲಮ್ ಸುತ್ತ ಪೊಲೀಸ್ನ ಅರೇಂಜ್ ಮಾಡಿದ್ದೀನಿ ಸರ್. ಶಂಕರನ ಬಗ್ಗೆ ಸುಳಿವು ಕೊಟ್ಟ ವ್ಯಕ್ತಿಯನ್ನು ಶಂಕರ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ಆ ಶಂಕರನ್ ಗ್ಯಾರಂಟಿ ಇಲ್ಲ ಇಲ್ಲ ಅವನ ಕಡೆ. ಆಮ ಯಾರ ಪೊಲೀಸರ ಕೈಗೆ ಸಿಕ್ಕಂಡ್ರೆ ಹಿಡ್ದು ಜೈಲ್ಗೆ ಹಾಕ್ಬಿಡ್ತಾರೆ. ನಾನು ಇಷ್ಟು ದಿನ ಪಟ್ಟ ಕಷ್ಟವಲ್ಲೇ ಕೂಟೈತದ ಕಡ. ಹ್ಞೂ ಕೊಡು. ಆ ಸಂಕ್ರ ಹೊರಗೆ ಬಂದಿರೋದೇ ನಮಗೋಸ್ಕರ. ಯಾರಾನ ತಡಿಯ ಗಡ್ಡ ಬಂದ್ರೆ ಇರಿದು ಬಿಡೋದಯ್ಯ. ನಿಂಗ ಶಂಕರನ ಬಗ್ಗೆ ಸುಳಿವು ಕೊಟ್ಟ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆಗೈದು ಶಂಕರ ಪರಾರಿ. ಇಷ್ಟಾದರೂ ಕೈಕಟ್ಟಿ ಕುಳಿತಿರುವ ಗೃಹ ಇಲಾಖೆ. ಬೇರೆ ಏನು ಸಿಗೋದೇ ಇಲ್ಲ ಇವರಿಗೆ. ಸರ್ ನೋಡಿ, ಈಗಾಗಲೇ ಒಂದು ಹೆಣ ಬಿದ್ದೋಗಿದೆ. ಇನ್ನೂ ಲೇಟ್ ಆದ್ರೆ ಏನೇನಾಗುತ್ತೋ ಗೊತ್ತಿಲ್ಲ ಸರ್. ಇದರಿಂದ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಡೌಟಿಂದ ನೋಡ್ತಾರೆ ಸರ್. ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ರಿ ಸರ್. ನಮ್ಮ ಮೊದಲೇ ಹೇಳಿದ್ನಲ್ಲ ಸರ್, ಲಾಸ್ಟ್ ಟೈಮ್ ಶಂಕರ್ ತಪ್ಪಿಸ್ಕೊಂಡಾಗ 2 ದಿನದಲ್ಲಿ ಹಿಡ್ದಲ್ಲ ನಮ್ಮ IPS ಆಫೀಸರು, ಅವ್ರನ್ನೇ ಪುನಃ ಈ ಕೇಸ್ಗೂ ಕರ್ಸ್ಕೋಬೇಕು ಸರ್. ಏನು ಆ ಮೆಂಟ್ಲು ನನ್ನ ಮಗನ? ಅವನು ಮಾತ್ರ ಬೇಡ, ಬೇರೆ ಏನಾದ್ರೂ ಹೇಳಿ. ಸದ್ಯಕ್ಕೆ ಬೇರೆ ಯಾವ್ದಾರಿನೂ ಇಲ್ಲ ಸರ್. ಪ್ರೆಸ್ಗೆ ನೀವೇ ಉತ್ತರ ಕೊಡ್ಬೇಕು. ನನಗೆ ಗೊತ್ತು ಹೇಗೆ ಹಿಡಿಬೇಕು ಅಂತ. ನೋಡ್ತಾ ಇರಿ, ನಮ್ಮ ಪೊಲೀಸ್ ಇಲಾಖೆ ತುಂಬಾ ಶ್ರಮದಿಂದ ಅವನ್ ಹಿಡಿಯೋ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಅವನ್ನ ಹಿಡಿಯೋದಿಕ್ಕೆ ಒಬ್ಬೊಬ್ಬ ನಾಗರಿಕನು ಒಬ್ಬೊಬ್ಬ ಪೊಲೀಸ್ ಆಗಬೇಕು. ಅದಕ್ಕಾಗಿ ಅವನ ಸುಳಿವು ಕೊಟ್ಟವರಿಗೆ 5 ಲಕ್ಷ ರೂಪಾಯಿ, ಅವನ್ ಹಿಡ್ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾದ್ರೆ ನಿಮ್ ಸರ್ಕಾರದವರು ಅವನನ್ನು ಹುಡ್ಕೋಕ್ಕಾಗಲ್ಲ ಅಂತ ನೀವೇ ಒಪ್ಕೊಳ್ತಿದ್ದೀರಾ ಸರ್? ಅದ್ ಹಾಗಲ್ಲ. ಇಂಥ ವಿಚಾರದಲ್ಲಿ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಲೇಬೇಕು. ಸಾರ್ವಜನಿಕರು ನಮ್ಮ ಇಲಾಖೆ ಮೇಲಿಟ್ಟಿರೋ ನಂಬಿಕೆನ ದಯವಿಟ್ಟು ಕಡಿಬೇಡಿ. ಸೈಕೋ ಶಂಕರನ ಸೆರೆಯ ಜವಾಬ್ದಾರಿಯನ್ನು ಸಾರ್ವಜನಿಕರ ಬೆನ್ನಿಗೆ ಕಟ್ಟಿದ ಗೃಹ ಇಲಾಖೆ. ಶಂಕರನ ಸುಳಿವು ಕೊಟ್ಟವರಿಗೆ 5 ಲಕ್ಷ ಹಾಗೂ ಜೀವಂತವಾಗಿ ಹಿಡಿದುಕೊಟ್ಟವರಿಗೆ ಗೃಹ ಇಲಾಖೆಯಿಂದ 10 ಲಕ್ಷ ರು ಬಹುಮಾನ ಘೋಷಣೆ. ತಾತ ಎಲ್ಲಿಟ್ಟಿದ್ದೆ? ಸರಿಯಾಗಿ ನೋಡಿದ್ರ ತಾತ? ಇಲ್ಲೇ ಬ್ಯಾಗ್ಲ ಬಡಗಿದೆ ಪಕ್ಕ ಅವ್ರನಾಗ ಸುತ್ತೆ ಮಾಡುವ ಆಡ ಬಡಗಿ ಮೊಮ್ಮಗರ
ನಾನು ಆಪರೇಷನ್ಗೆ ತಂದಿದ್ದೆ ಮಗ. ಯಾರು ಎತ್ಕೊಂಡು ಹೋಗ್ಬಿಟ್ರು ಏನೋ, ಏನ್ ಮಾಡೋದಪ್ಪ ಈಗ. ಏ ಪುಟ ಬಲ್ಲಿ, ಇದನ್ನ ತಗೊಂಡೋಗಿ ಆ ತಾತನ್ ಕೊಟ್ಬಿಡ್ತೀಯಾ? ಪ್ಲೀಸ್. ಆಯ್ತು ಅಂಕಲ್. ತಾತ, ಅಂಕಲ್ ನಿಮ್ಗೆ ಕೊಡಕ್ ಹೇಳಿದ್ರು. ಯಾರ ಮಗ ಕೊಟ್ಟಿದ್ದು? ಅಲ್ಲಿದಾರಲ್ಲ, ಆ ಅಂಕಲ್ ಕೊಟ್ಟಿದ್ದು. ಕದ್ದಿರೋದೋ ಯಾವ್ದೋ ದುಡ್ಡು ಯಾಕೆ ವಾಪಸ್ ಕೊಟ್ಟೆ? ಆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು ತಾನೆ? ಗೊತ್ತು ಕಣೋ, ಆ ತಾತನ್ಗಿರೋಷ್ಟು ಜವಾಬ್ದಾರಿ ನಮ್ಗಿಲ್ವಲ್ಲೋ. ಈ ವಯಸ್ಸಲ್ಲೂ ಆ ತಾತ ದುಡ್ದಿರೋದೆಲ್ಲ ಮಾರಿ ದುಡ್ಡು ತಗೋಬೇಕು ಅಂದ್ರೆ ನಮ್ಗಿಂತ ಇನ್ನೆಷ್ಟು ಕಷ್ಟ ಇರಬೇಕು. ಅದಕ್ಕೆ ಕೊಟ್ಬಿಟ್ಟೆ. ಸರಿ, ಏನೋ ಮಾಡೋದೀಗ? ಆ ದೇವ್ರು ನಮ್ಗೆ ಅಂತಾನೆ ಆ ಶಂಕರನ ಜೈಲಿಂದ ತಪ್ಪಿಸ್ಕೊಳ್ಳಂಗ್ ಮಾಡಿದಾನೆ. 10 ಲಕ್ಷಕ್ಕೆ ನಮ್ಗಿನ್ನ 7 ದಿನ ಟೈಮ್ ಇದೆ. ಅಷ್ಟ್ರಲ್ಲಿ ಆ ಶಂಕರನ್ ಹೆಂಗಾರು ಹಿಡಿದು ಪೊಲೀಸರಿಗೆ ಒಪ್ಸಿ 10 ಲಕ್ಷ ತಂದೆ ತರ್ತೀನಿ. ನಂಗೆ ಯಾಕೋ ರಿಸ್ಕ್ ಅನಿಸ್ತಿದೆ ಮಗ. ನನಗಿರೋದೇ ಇದೊಂದು ಕೊನೆ ಆಪ್ಷನ್. ನಾನ್ ದುಡ್ಡು ತಗೊಂಡೆ ಮೈಸೂರು ಬರೋದು. ಅಲ್ಲಿವರೆಗೂ ಇಲ್ಲೇನು ತೊಂದರೆ ಆಗ್ದಿರೋಂಗೆ ನೀನೇ ಮ್ಯಾನೇಜ್ ಮಾಡಬೇಕು. ಬರಲಾ? ಕಿಟಕಿ ಪಕ್ಕ ಎಲ್ಲಾದ್ರೂ ಜಾಗ ಇದೆಯಾ? ಅಯ್ಯೋ, ಎಲ್ಲ ಫಿಲ್ ಆಗ್ಬಿಟ್ಟಿದೆ. ಏನ್ ಹುಡುಕ್ತಿದ್ದಾಳೆ? ಯಾರಾದ್ರೂ ಗಾಂಪ ಸಿಗ್ತಾನಾ? ಸಿಕ್ಕದ ನೋಡು. ಹಲೋ. ಬನ್ನಿ ಬನ್ನಿ. ಥ್ಯಾಂಕ್ ಯು. ಡಬ್ಬ ನನ್ನ ಮಗನೇ. ಹೊಸ ಎತ್ತಳೆ ಚಂಪ್ ತರ ಇದ್ದಾಳೆ. ತುಟಿ ನೋಡಿ, ತುಟಿನ ಉಂಡಿ ತರ ಐತಿ. ಗೋವಿಂದ ನಾರಾಯಣ, ತಿಂದಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲಪ್ಪ. ಚಿಪ್ಸ್ ಎಲ್ಲ ವೇಸ್ಟ್ ಆಗೋಯ್ತು. ಬಸ್ ನಿಲ್ಸಿ. ಏನಲ್ಲ ಎಕ್ಸ್ಕ್ಯೂಸ್ ಮೀ, ಇವ್ ನನ್ನ ಫ್ರೆಂಡ್ ಸಿದ್ದು ಅಂತ. ನಾನು ಸಿದ್ದು ಅಂತ. ಎಲ್ಲ ನನ್ನ ಪ್ರೀತಿಯಿಂದ ಅರೆ ಸಿದ್ದು ಅಂತ ಕರೀತಾರೆ. ಆರೆಕ್ಸಾ ಕರೀತಾರೆ ಮಚ್ಚ. ಅಲ್ಲ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಬೇಡ, ಲವ್ ಅಲ್ಲಿ ಬಿದ್ಮೇಲೆ ಜಗತ್ತೇ ಮರಿತಾರಂತೆ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕ? ಲವ್ವಾ? ಯಾರು? ನೀವೇ. ನಿಮ್ಮನ್ನ ನೋಡಿದ ತಕ್ಷಣ ಲವ್ ಆಗೋಯ್ತು. ಅಂತದೇನು ನಿಮ್ಗಾಗಿಲ್ವಾ? ಇಲ್ಲ. ಇಲ್ಲ ಅಂದ್ಬಿಟ್ಲಲ್ಲಪ್ಪ. ಹೋಗ್ಲಿ, ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಆದ್ರೂ. ಚಾನ್ಸೇ ಇಲ್ಲ ಮಗ. ಒಗೆನಾ? ಏಯ್, ನೀವು ಒಪ್ಕೊಂಡಿಲ್ಲ ಅಂದ್ರೆ ನಿಮ್ ಮನೆದವ್ರ ಗಣೇಶನ್ ಮೇಲಾಣೆ. ಮಗ, ಗಣೇಶ ಅಲ್ಲ ಕಣೋ, ಜೀಸಸ್ಸು. ಜಗದ ಎಲ್ಲ ಜೀವರಾಶಿಗಳಲ್ಲೂ
ಜಾತಿ ಭೇದವಿಲ್ಲದೆ ಒಂದಾಗಿ ನೋಡುವವನು ಯೇಸು ಕ್ರಿಸ್ತನು. ಆಮೆನ್. ಈ ಲೂಸ್ ಯಾಕೆ ಇಲ್ಲಿಗೆ ಬಂದ? ಏನಪ್ಪ ಮಾಡೋದೀಗ? ಹಾ ಹಂಗಾರೆ ಎದೊಳ್ತೀನಿ ಮತ್ ತಗೋ. ಅಯ್ಯೋ ಬಿಡೋ ಹಾಗೆ ಕಾಣ್ತಿಲ್ಲ, ಏನ್ ಮಾಡೋದು? ಮಾಡ್ತೀನಿರು. ಕಾಪಾಡ್ದನ್ನೇ ಕೆಳಗ್ ಬೀಳ್ಸ್ಬಿಟ್ಟ. ಸೇಮ್ ಟು ಸೇಮ್ ರೆಡ್. ನೋಡ್ರಿ, ಪದೇ ಪದೇ ಹೇಳೋದಿಕ್ಕಾಗಲ್ಲ, ಇದೇ ಲಾಸ್ಟ್ ಟೈಮು. ನೀವು ನಾನು ಲವ್ ಮಾಡ್ತೀರೋ ಇಲ್ವಾ? ಇಲ್ಲ, ನಂಗೆ ಇಷ್ಟ ಇಲ್ಲ. ನೀನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಏನ್ ಬಂದಿರೋದ್ ನಿಮ್ಗೆ? ಯಾರೋ ಹಾದಿಲ್ ಬೀದಿಲ್ ಹೋಗೋರ್ತಲ್ಲ ಚೆನ್ನಾಗೇ ಇರ್ತೀರಾ. ಫ್ರೆಂಡ್ಸು ಅಂದ್ರೆ ಪಾರ್ಕು, ಸಿನಿಮಾ, ಮಾಲು ಎಲ್ಲ ಕಡೆ ಬರ್ತೀರಾ. ಅದೇ ಲವ್ ಮಾಡ್ತಿದ್ದೀನಿ ಅಂದ್ರೆ ಸಾಕು, ಒಳ್ಳೆ ಟೆರರಿಸ್ಟ್ ತರ ನೋಡ್ತೀರಾ. ಮಾತಾಡ್ಸಿದ್ರೆ ಮಾತಾಡಲ್ಲ, ಎದುರು ಸಿಕ್ಕಿದ್ರೆ ನೋಡಲ್ಲ, ಒಳ್ಳೆ ಬ್ಯಾನ್ ಆಗಿರೋ ತರ ನೋಡ್ತೀರಾ. ಥೋ, ಇದ್ ಯಾವ ಹಣೆ ಬರನ್ರಿ ನಮ್ಗೆ? ನಮ್ ಕಾಸು, ನಮ್ ಕನ್ಸು, ನನ್ ಟೈಮು, ನನ್ ಜೀವನ, ಇವಕ್ಕೆಲ್ಲ ಮರ್ಯಾದೆನೆ ಕೊಡ್ದಿರೋ ಅಂತ ನಿಮ್ಗಳಿಗೋಸ್ಕರ ಮುಡುಪಾಗಿಡೋದು. ನಿನ್ನ ಇಷ್ಟಪಟ್ಟೆ ಅಂತ ಒಂದೇ ಒಂದು ಕಾರಣಕ್ಕೆ ನೀನೇ ದೇವತೆ, ನೀನೇ ಜೀವನ, ನೀನೇ ಜಗತ್ತು ಅಂತ ಅನ್ಕೊಂಡು ಪರ್ಸಲ್ಲಿ ಫೋಟೋ ಇಟ್ಕೊಳ್ಳೋದೇನೋ, ಎದೆ ಮೇಲೆ ಹೆಸರು ಬರ್ಸ್ಕೊಳ್ಳೋದೇನೋ ಅಷ್ಟೇ ಯಾಕೆ ನಮ್ ಏರಿಯಾದಲ್ಲಿರೋ ಹುಡುಗರುಗಳಿಗೆಲ್ಲ ಮಚ್ಚ ಇವಳೆ ಕಣ ನನ್ ಡವ್ ಅಂತ ತೋರಿಸಿ ನಿಮ್ ಮನೆಯಿಂದ ಆಚೆ ಹೊರಗ್ ಬಂದು ಮತ್ತೆ ನಿಮ್ ಮನೆ ವಸ್ತು ಸೇರೋವರೆಗೂ ನಿಮ್ ಎಲ್ಲಾ ಇನ್ಫಾರ್ಮೇಶನ್ಗಳು ಕಲೆಕ್ಟ್ ಮಾಡ್ಕೊಂಡು ನಿಮ್ನ ಸೇಫ್ಟಿಯಾಗಿ ಕಳಿಸ್ಕೊಡೋದು. ಆದ್ರೆ ನೀವು ಸಿಂಪಲ್ ಆಗಿ ಸಾರಿ ನನಗೆ ಇಷ್ಟ ಇಲ್ಲ ಅಂತೇಳಿ ನ್ಯೂಟ್ಲಾಕ್ಬಿಡೋದು. ನೋಡ್ರಿ, ನಿಮ್ ಹಿಂದೆ ಬಿದ್ದು ಗೊಳೋ ಅಂತ ಹತ್ಕೊಂಡು ಕಣ್ಣೀರ್ ಹಾಕಕ್ ನನಗ್ ಬರಲ್ಲ. ನಿಮ್ ಕೈ ಮುಗಿತೀನಿ, ನನ್ನ ಕಣ್ಣು ಕಾಣಿಸ್ದಂಗೆ ಎಲ್ಲಾದ್ರೂ ಹಾಳಾಗೋದು. ರೇ ಕಾವ್ಯ, ಕೊನೆದಾಗ ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನು ಸಾಯೋವರೆಗೂ ನಿಮ್ ನೆನಪಲ್ಲೇ ಬದುಕಿರ್ತೀನಿ. ನಾನು ಸತ್ತಾಗ ನೀವು ನನ್ನ ನೋಡೋಕ್ ಬರಬೇಡಿ, ಎದ್ದು ಪ್ರಪೋಸ್ ಮಾಡ್ಬಿಡ್ತೀನಿ. ನನಗೆ ನಿನಗೆ ಯಾರು ಬರೆದರು, ಭೂಮಿಲಿ ಒಲವನ್ನು ಯಾರು ಬೆಳೆದರು. ನನಗೆ ನಿನಗೆ ಯಾರು ಬರೆದರು, ಭೂಮಿಲಿ ಒಲವನ್ನು ಯಾರು ಬೆಳೆದರು. ಎದೆಯೆಂಬ ಹೊಲವ ಒತ್ತಿ ಕನಸೆಂಬ ಬೀಜ ಬಿತ್ತಿ ಉಸಿರಿನ ನೀರ ಎರೆದೋರು ಯಾರಯ್ಯ ಒಲವ ಬೆಳೆದೋರು. ನೆರವೇರಿಸ್ತೀಯಾ? ಕೇಳು. ನಾನು 100 ವರ್ಷ ಬದುಕಿರ್ಬೇಕು. 100 ವರ್ಷ ನೀನು ನನ್ನ ಜೊತೆ ಇರ್ತೀಯಾ? 100 ವರ್ಷನಾ? ಯಾಕೆ? ನಾನು ಹುಟ್ಟಿದಾಗ್ಲೇ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥಳಾದೆ. ನಾನು, ನನ್ನ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮಕ್ಕಳು ಎಲ್ಲರನ್ನೂ ಸಾಕಿ ನಂತರ ಯಾರು ಅನಾಥರಾಗ್ದಿರೋ ತರ ನೋಡ್ಕೋಬೇಕು. ಅದಕ್ಕೆ 100 ವರ್ಷನಾ? ಏನಿವಾಗ ಆಗೋದಿಲ್ವಾ? ಆಗಲ್ಲ. 100 ವರ್ಷ ಅಲ್ಲ, ಆಗಲ್ಲ. 101 ವರ್ಷ ಆದ್ರೆ ಪರವಾಗಿಲ್ವಾ? ಮಾತಾಡಲು ಕುಳಿತರೆ ಪ್ರೀತಿಯು ಮುಗಿಸೋಕೆ ಜನ್ಮವೇ ಸಾಲದು. ಈ ಮಾತು ಕಥೆಯ ಮುಗಿಸಲು ಮೌನಾನೇ ಪ್ರೀತಿ ಎಂದರು.
ಒಂದೊಂದು ಜಾತಿ ಧರ್ಮಕ್ಕೂ ಗುಡಿ ಚರ್ಚು ದರ್ಕ ಎಂದರು ಗುಡಿ ಇರದೆ ಎಲ್ಲರೂ ಪೂಜಿಸೋ ಒಲವೊಂದೇ ಜಗದ ದೇವರು ಉಸಿರೇ ಉಸಿರೇ ನೀ ನನ್ನ ಉಸಿರೇ ಯಾರಯ್ಯ ಉಸಿರ ಮರೆಯೋರು ಉಸಿರಲ್ಲಿ ಒಲವ ಇಟ್ಟೋರು ನನಗೆ ನೀ ನಿನಗೆ ನಾ ಯಾರು ಬರೆದರು ಭೂಮಿಲಿ ಒಲವನ್ನು ಯಾರು ಬೆಳೆದರು ಅಯ್ಯ ತಪ್ಪ ಏಯ್. ಸರ ವಾಕ್ ಸಾರಿ ಸರ ಬಾಡೋಸ್ನೆ ಬರ್ತದೆ ಕಣ. ಏನ್ ಕೊಡೋಣ ಸರ್ ನಿಮ್ಗೆ? ಏನೇನಿದ್ದದು? ತಲೆ ಮಾಂಸ, ಬೋಟಿ ಫ್ರೈ, ಕಬಾಬು, ಫಿಶ್. ವಾ ಕೊರ್ಬಾಡ್ ತಕ ಬಾ ಹೋಗು. ಏನಂದ್ರಿ ಸರ? ಕೊರ್ಬಾಡ್ ತಗೊಂಬ ಅಂತದಿಲ್ರಿ ನಮ್ಮಂತಕ್ಕ. ವಾ ಹಂಗ್ಯಾ? ಸರಿ ನಮ್ಮೂರಾಳ್ಗುಮೆ ನಾಕ್ ಮುದ್ದೆ ಕೋಳಿ ಸಾರ್ ತಕ ಬಾ. ಹ್ಞೂ ಬಾರ ಕೊರ್ಬಾಡ ಒಂದ್ ತುಂಡು ಇಲ್ವೇ? ಇಲ್ಲ ಅಂದ್ರೆ ಇವನು ನೆಟ್ ಸಲ ಹೇಳೋದಿಲ್ಲ. ಬಿಡಿ ಸರ್, ಅವ್ರ ಭಾಷೆನೇ ಹೆಂಗೆ? ಉತ್ತರ ಕರ್ನಾಟಕ ಭಾಷೆ ಅದು. ಏನ್ ಮಾತದು? ಅದೇಂದ್ರ ಅದನ್ ಬೇಕಿಲ್ಲ ಅಂದ್ರಿಲ್ಲ ಅವನ್ ಬಗ್ಗೆ ಮಾತಾಡೋದು ಗೊತ್ತಲ್ಲ. ಇವನು ನಾ ಏನಂದಿನ ತಿಂಗ್ ಮಾಡಕತ್ತೀವೋ ಸುಳೆ ಮಗನ. ಬಿಡಿ ಸರ್ ಬಿಡಿ. ಕೂಲ್ ಕೂತ್ಕೊಳ್ಳಿ, ಆರಾಮ ಕೂತ್ಕೊಳ್ಳಿ. ಅವನ್ ಬಗ್ಗೆ ಮಾತಾಡಿದ್ಮೇಲೆ ಇವನ್ ತಾವೇನ ಉಣ್ಣೋದು? ಗುಡ್ಡ ನಡಿಡ ಹೋಗಮ್ಮ. ನಡಿಡ ಶಂಕರ ಎಲ್ಲಿದ್ದಾನು ಇವಾಗ? ನರಸಿಂಹ, ಅಬ್ಬ ಶಂಕರ ಇಲ್ಲೇ ಇರ್ತಾನೆ. ನಡಿಡ ನಡಿ. ಕವರ್ ಮಾಡ್ಕೊಳ್ಳಿ. ಈ ಕಡೆ ಇಲ್ಲಿ ನೋಡಿ, ಈ ಕಡೆ ಎಲ್ಲ ಕವರ್ ಮಾಡ್ಕೊಳ್ಳಿ. ಸಂಜೆ ಶಾಲೆ ಮುಗಿಸಿ ಮನೆಗೆ ತೆರಳುತ್ತಿದ್ದ ಶಾಲಾ ಬಾಲಕಿಯ ಮೇಲೆ ಶಂಕರ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಇದರೊಂದಿಗೆ ರಾಜ್ಯ ರಾಜಧಾನಿಯಿಂದ ರಾಷ್ಟ್ರ ರಾಜಧಾನಿಗೆ ತಲುಪಿದ ಶಂಕರನ ಎಸ್ಕೇಪ್ ಸುದ್ದಿ. ಶಾಲಾ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರದಿಂದ ಬೆಂಗಳೂರಿಗೆ ಮಾತ್ರ ವ್ಯಾಪಿಸಿದ್ದ ಶಂಕರನ ಎಸ್ಕೇಪ್ ಸುದ್ದಿ ಇಡೀ ರಾಷ್ಟ್ರಕ್ಕೆ ವ್ಯಾಪಿಸಿದೆ. ಇದರೊಂದಿಗೆ ರಾಜ್ಯದಿಂದ ರಾಷ್ಟ್ರ ರಾಜಧಾನಿಯವರೆಗೂ ಶಂಕರನ ಎಸ್ಕೇಪ್ ಸುದ್ದಿ ತಲುಪಿದ್ದು ಕೇಂದ್ರದಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದೆ. ಇಡೀ ದೇಶಾದ್ಯಂತ ಸ್ಕೂಲ್ ಬಾಲಕಿ ಮೇಲೆ ನಡೆದ ಅತ್ಯಾಚಾರಕ್ಕೆ ಖಂಡನೆ ವ್ಯಕ್ತವಾಗಿದೆ. ಅಶೋಕ್ ಕುಮಾರನ್ ಕರೆಸ್ರಿ. ಅವ್ರೆಲ್ಲಿದ್ದಾರೆ ಈಗ? ಬೇಗ ಬೇಗ ಬೇಗ
ಅಲ್ಲಿ ಮೇಲೆ. ಹತ್ತು ವರ್ಷದಿಂದ 150 ಮನೆ ಲೂಟಿ ಮಾಡಿ ಆರಾಮಾಗಿದ್ದವನ್ನ ಬೇಟೆ ಆಡೋದಕ್ಕೆ ಈ ಅಶೋಕ್ ಕುಮಾರೇ ಬರ್ಬೇಕಾಯ್ತು. ಮನೆಯಿಂದ ಮನೆಗೆ ಮಂಗನಂತೆ ಹಾರೋ ಕೋತಿರಾಮ, ಈಗ ನಿನಗೊಂದು ಚಾನ್ಸ್. ಈ ಬಿಲ್ಡಿಂಗ್ ನ ಎಗರಿ ತಪ್ಪಿಸ್ಕೋತೀಯೋ ಅಥವಾ ಸೀದಾ ಬಂದು ಜೀಪ್ ಹತ್ತುತ್ತೀಯೋ? ಬಂಡಿನ ಕ್ವಾರಿ ಕಡೆಗೆ ತಿರುಗ್ಸ. ಕ್ವಾತಿರಮ್ಮ, ಈಗ ನಾನ್ ನಿನ್ನನ್ನು ಬಿಟ್ಟು ಬಿಡ್ತೇನೆ. ಓಡ್ತೀಯನ್ಲೇ? ಯಾಕ ನಂಬಿಕೆ ಬರೋಲ್ದೇನ? ನೀ ಏನಂತ ದೊಡ್ಡ ತಪ್ಪು ಮಾಡಿಲ್ಲ ತೆಗಿಯಲೇ. ದ್ವಾಪರ ಯುಗದ ಕೃಷ್ಣನ ಕೆಲಸ ಅದು. ಅವನಿಗೆ ಪೂಜಾ, ನಿನಗೆ ಸಜಾನೇನಪ್ಪ. ನೋಡ, ನಾನು ಆ ಕೃಷ್ಣ ಪರಮಾತ್ಮನ ಮಹಾಭಕ್ತದೀನಿ. ಅದಕ್ಕೆ ಹೇಳ್ತೇನೆ, ಸ್ವಲ್ಪ ವಿಚಾರ ಮಾಡಿ ನೋಡತಮ್ಮ. ಮೊದ್ಲಿಂದಲೂ ನಂದೊಂದು ಕಾಯ್ದೆ ಐತಿ ನೋಡ್ತಮ್ಮ. ನನ್ನಿಂದ ಯಾರಿಗಾದ್ರೂ ಏನಾದ್ರೂ ಲಾಭ ಆಗ್ತೈತಿ ಅಂತಂದ್ರ ನನಗೂ ಲಾಭ ಆಗ್ಲೇಬೇಕು ನೋಡ. ಬಿಟ್ಟು ಬಿಡ್ತಾನ. ಬಿಟ್ರೆ ನನಗೇನು ಲಾಭ ಆಗ್ತೈತಿ? ರೊಕ್ಕ ಕೊಡ್ತೀನಿ. ರೊಕ್ಕ ಕೊಡ್ತೀಯನ? ಅದಕ್ಕ ನೋಡ, ನನಗೂ ಕ್ರಿಮಿನಲ್ಸ್ಗೂ ಒಂಥರ ಲವ್ ಅದ. ಮತ್ ಯಾಕತ್ತಡ ಆ ನಮ್ಮವ್ವ ಲಕ್ಷ್ಮವ್ಗ ಬೇಗ ಬರಾಕ್ ಹೇಳ. ಈ ಲಗುನ್ ಕೊಡೋದು ಈ ಸಾಯಕತ್ತ ನಾವು. ಸರ ರೊಕ್ಕ ತಗೋರಿ ಸರ, ರೊಕ್ಕ. ಮಂಗ್ಯ, ನಾನ್ ನಿನ್ನ ಮತ್ತ ಹೊಳ್ಳಿ ನೋಡಾಕ ಮುನ್ನ ಇಲ್ಲಿಂದ ಮಂಗಮಾಯ ಆಗ ಮತ್ತ. ಏಯ್ ಲಗುನ್ ಗಾಡಿ ತೆಗಿಲೇ. ಉಂಡು ಪೊಲೀಸ್ ಬುದ್ಧಿ ತೋರಿಸ್ಬಿಟ್ರಲ್ಲ ಸಾರ್. ಇದ್ರಾಗ 2 ಖೋಟಾ ನೋಟ್ ಅದಾವು. ನನಗ್ ಮೋಸ ಅಂದ್ರ ಆಗಲ್ಲಲೇ. ಇದ್ರಾಗ ಇನ್ನಷ್ಟು ಖೋಟಾ ನೋಟು ಸಿಗಾಕ ಮುನ್ನ ಇಲ್ಲಿಂದ ಜಾಗ ಖಾಲಿ ಮಾಡ. ಬಣ್ಣ. ಹಲೋ, ಒಂದು ನಿಮಿಷ ಸರ್. ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಸರ್. ಹಲೋ, ಹೇಳಿ. ತೊಗೊಳ್ರಿ ಸರ್. ನೀವಿಷ್ಟೊಂದು ಕರಪ್ಷನ್ ಮಾಡ್ತಿರಲ್ಲ, ನಿಮಗೆ ಪಾಪ ಸುತ್ಕೊಳ್ಳಲ್ವಾ ಸರ್? ಪಾಪನ ನನಗ? ಸ್ವಾಮಿಯೇ ಶರಣು. ಕೊನೆಗೂ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ. ಶಂಕರನ ಬಲೆಗಾಗಿ ಖಡಕ್ ಪೊಲೀಸ್ ಆಫೀಸರ್ ಅಶೋಕ್ ಕುಮಾರ್ ಮತ್ತೆ ಬೆಂಗಳೂರಿಗೆ ಬಂದ ಅಶೋಕ್ ಕುಮಾರ್ ಬೆಳಗಿನಿಂದಲೇ ನಗರ ಪ್ರದಕ್ಷಿಣೆಯಲ್ಲಿ ನಿರತರಾಗಿದ್ದು ಬೆಂಗಳೂರಿನ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಗೃಹ ಮಂತ್ರಿಗೆ ಕಪಾಳ ಮೋಕ್ಷ ಮಾಡಿದ ಆಫೀಸರ್ ಅಶೋಕ್ ಕುಮಾರ್ ಮತ್ತೆ ಬೆಂಗಳೂರಿಗೆ. ಇಷ್ಟಕ್ಕೂ ಗೃಹ ಮಂತ್ರಿಗೆ ಕಪಾಳ ಮೋಕ್ಷ ಮಾಡಿದ್ದಾದ್ರೂ ಯಾಕೆ? ನಮ್ಮ ದೇಶದಲ್ಲಿ ನಡೆಯುವಂತಹ ಅತ್ಯಾಚಾರಗಳಿಗೆ ಹೆಣ್ಣು ಮಕ್ಕಳು ಧರಿಸೋ ತುಂಡು ಬಟ್ಟೆನೆ ನೇರ ಕಾರಣ. ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹೋಮ್ ಮಿನಿಸ್ಟರ್ಗೂ ಹೊಡಿತೀನಿ, ಅವರ ಅಪ್ಪನಿಗೂ ಹೊಡಿತೀನಿ. ಅವನು ಬೆಂಗಳೂರಿಗೆ ಬಂದಿದ್ದೀನಿ ಹೇಳ್ಬೇಕ್ರಿ, ನಂಗೆ ಹೊಡೆದಿದ್ದೀನಿ ಯಾಕೆ ಹೇಳ್ಬೇಕು? ರಂಗಪ್ಪ ಸ್ವಾಮಿಗಳೇ, ನನಗಲ್ದೆ ಹೋದ್ರು ನಾನು ಹಾಕೊಂಡಿರೋ ಈ ಮಾಲೆಗಾದ್ರೂ ಒಂದು ನಮಸ್ಕಾರ ಹಾಕಿ ಸ್ವಾಮಿಗಳೇ. ಸರ್, ಕಾಕಿ ಹಾಕೊಂಡು ಮಾಡಿರೋ ಪಾಪನ
ಮಾಲೆ ಹಾಕೊಂಡು ಕಳ್ಕೊಳಕ್ಕೆ ಆಗಲ್ಲ ಸರ್. ಓ ಇದೆಲ್ಲ ನಮಗೇನು ಅರ್ಥ ಆಗಲ್ಲ ಬಿಡಿ ಸ್ವಾಮಿಗಳೇ. ನಿಮ್ ದೃಷ್ಟಿಲಿ ನಾನು ಕರಪ್ಟೇ ಇರಬಹುದು, ಆದ್ರೆ ನನಗೆ ಅದೇ ಕರೆಕ್ಟು. ಪ್ರಸಾದ ತಗೊಳ್ಳಿ ಸ್ವಾಮಿಗಳೇ. ಪಾಪಿಗಳ ಕೈಯಿಂದ ಪ್ರಸಾದ ಸ್ವೀಕಾರ ಮಾಡಿ ಕಣ್ಣುಗೊತ್ಕೊಂಡು ತಿನ್ನೋರು ನೀವು, ಪಾಪ ಕಾರ್ಯಗಳಿಂದ ಬಂದ ಹಣನ ಕಣ್ಣುಗೊತ್ಕೊಂಡು ಜೇಬಿಗಿಳಿಸ್ಕೊಳ್ಳೋರು ನಾವು. ಇಬ್ರಿಗೂ ಅಂತ ವ್ಯತ್ಯಾಸ ಏನೂ ಇಲ್ಲ ಬಿಡಿ ಸ್ವಾಮಿಗಳೇ. ಇಷ್ಟಕ್ಕೂ ನಾನು ಮಾಡೋ ಲಾಭದಿಂದ ಸಮಾಜಕ್ಕೇನು ನಷ್ಟ ಆಗ್ತಾ ಇಲ್ಲ ಬಿಡಿ. ಗಣೇಶ್, ಸ್ಲಮ್ಗಳಲ್ಲಿ ಗಸ್ತು ಬಿಡಿ. ಎಲ್ಲಾ ರೌಡಿ ಶೀಟರ್ಗಳಿಗೂ ಶಂಕರನ್ನ ಹುಡುಕ್ ಕೊಟ್ರೆ ಅವರ ಸಣ್ಣ ಪುಟ್ಟ ಕೇಸ್ಗಳೆಲ್ಲ ಖುಲಾಸೆ ಮಾಡ್ತೀವಿ ಅಂತ ಹೇಳಿ ಆ ಶಂಕರನ ಎಲ್ಲಾ ಮಾದರಿ ಚಿತ್ರಗಳನ್ನು ಫೇಸ್ಬುಕ್, ವಾಟ್ಸಪ್ ಎಲ್ಲಾ ಕಡೆ ವೈರಲ್ ಆಗೋ ರೀತಿನಲ್ಲಿ ಪ್ರಸಾರ ಮಾಡ್ರಿ. ಆ ಶಂಕರ 24 ಗಂಟೆ ಒಳಗಾಗಿ ಎಲ್ಲಿದ್ರೂ ಸಿಗ್ತಾನೆ. ಹಲೋ, ಅರೆ ಸಿದ್ದು, ನೀನೇನ್ ಬೆಂಗಳೂರಲ್ಲಿ? 2 ದಿನ ಆಯ್ತು ಸರ್ ಬಂದು. ಶಂಕರನ್ ಹಿಡಿಯಕ್ ಬಂದಿದ್ದೀನಿ. ಯಾರು? ಸೈಕೋ ಶಂಕರುನ? ಯಾಕೆ? ನಿಮ್ಗೆ ಗೊತ್ತಲ್ಲ ಸರ್, ನೀವು ಮೈಸೂರಲ್ಲಿದ್ದಾಗ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೆ. ನೀವು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದ್ಮೇಲೆ ನಾವು ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವತ್ತು ರಿಜಿಸ್ಟರ್ ಆಫೀಸ್ ಮುಂದೆ ವೇಟ್ ಮಾಡ್ತಾ ಇದ್ದೆ. ಹಲೋ ಹಲೋ, ಎಲ್ಲಿದ್ಯಮ್ಮ? ಬಂದೆ ಇನ್ ಸ್ವಲ್ಪ ಹೊತ್ತು. ಹಾಗೆ ಬರ್ತಾ ನನ್ನ ಫ್ರೆಂಡ್ ಪಿಕಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬಾ ಬಾ ಬಾ. ಓಕೆ. ಹತ್ತು ನಿಮಿಷಕ್ಕೆ ಬರ್ತೀನಿ ಎಂದವಳು ಮಧ್ಯಾಹ್ನ ಆದ್ರೂ ಬರಲೇ ಇಲ್ಲ. ನಾನು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೆ, ಪಿಕ್ ಮಾಡಲೇ ಇಲ್ಲ. ಕೊನೆಗೆ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಾನು ಕಾದು ಕಾದು ಅವಳನ್ನ ಹುಡ್ಕೊಂಡು ಹೊರಟೆ. ಅವಳನ್ನ ಹುಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಫ್ರೆಂಡಿಂದ ಒಂದು ಫೋನ್ ಬಂತು, ಕಾವ್ಯ ಆಸ್ಪತ್ರೆಲಿದ್ದಾಳೆ ಅಂತ. ಆಗ ಇಮಿಡಿಯೇಟ್ ಆಗಿ ನಾನು ಆಸ್ಪತ್ರೆಗೆ ಹೋದೆ. ಕಾವ್ಯ ಕಾವ್ಯ ಹೇಳಿದ್ದಾರೆ ಮುಂದೆ ರೈಟಲ್ಲಿ ಎಮರ್ಜೆನ್ಸಿ ಅಲ್ಲ. ರಿಜಿಸ್ಟರ್ ಆಫೀಸ್ ಹತ್ರ ಬರ್ತೀನಿ ಅಂತೇಳಿ ಆಸ್ಪತ್ರೆಗೆ ಬಂದು ಸೇರಿದ್ಲು. ಅವಳಿಗೇನಾಗಿತ್ತು ಏನು ಅಂತ ಯಾರಿಗೂ ಗೊತ್ತಿಲ್ಲ. ರಸ್ತೆಯಲ್ಲಿ ಮೂರ್ಛೆ ಬಿದ್ದಿದ್ದವಳನ್ನ ಯಾರೋ ಎತ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸಿದ್ರಂತೆ. ನೋಡಿ, ಆಗಿರೋದು ಮೇಜರ್ ಇಂಜುರಿ. 10 ಲಕ್ಷ ರೂಪಾಯಿ ಖರ್ಚು ಆಗೇ ಆಗುತ್ತೆ. ಅಲ್ಲಿವರೆಗೂ ಆಕೆ ICU-ನಲ್ಲೇ ಇರ್ತಾರೆ. ಬೇಗ ಅರೇಂಜ್ ಮಾಡಿ. ಆಯ್ತು ಸರ್. ಡಾಕ್ಟ್ರು 10 ಲಕ್ಷ ರೂಪಾಯಿ ಬೇಕೇ ಬೇಕು ಅಂದರು. ಅವಳು ಹೇಗೆ ಆಸ್ಪತ್ರೆಗೆ ಸೇರಿದ್ಲು ಅನ್ನೋದಕ್ಕಿಂತ ನಂಗೆ ಅವಳನ್ನ ಉಳಿಸ್ಕೊಳ್ಳೋದೇ ಹೆಚ್ಚಾಗಿತ್ತು. 10 ಲಕ್ಷಕ್ಕೋಸ್ಕರ ನಾನು ನನ್ನ ಫ್ರೆಂಡು ಇಡೀ ಮೈಸೂರನ್ನೇ ತಿರುಗಿದ್ವಿ. ಎಲ್ಲೂ ದುಡ್ಡು ಹುಟ್ಟಲಿಲ್ಲ. ನಾನು ಹೆಂಗೋ ಮಾಡ್ತೀನೋ, ಅವಳು ಹುಷಾರಾಗಬೇಕು ಅಷ್ಟೇ. ಈಗ ಅವಳು ಆಸ್ಪತ್ರೆಯಲ್ಲಿದ್ದಾಳೆ. ನಂಗೆ ಅರ್ಜೆಂಟಾಗಿ 10 ಲಕ್ಷ ದುಡ್ಡು ಬೇಕೇ ಬೇಕು. ನಂಗೆ ಇದನ್ನ ಬಿಟ್ಟು ಬೇರೆ ದಾರಿ ಕಾಣ್ತಿಲ್ಲ, ಅದಕ್ಕೆ ಬಂದೆ. ಆದ್ರೆ ದಿನೇ ದಿನೇ ನನ್ನ ನಂಬಿಕೆ ಕಮ್ಮಿ ಆಗ್ತಾ ಇದೆ. ನಂಗೆ ಅವಳನ್ನ ಉಳಿಸ್ಕೊಳಕ್ಕಾಗಲ್ಲ ಅನ್ನೋ ಭಯ ಆಗ್ತಾ ಇದೆ. ಈಗ ನನ್ನಿಂದ ಏನಾಗ್ಬೇಕಾಗಿತ್ತಪ್ಪ? ನಾನೊಬ್ಬನೇ ಶಂಕರ್ ಹಿಡಿಬೇಕು ಅಂತಿದ್ದೆ. ಆದ್ರೆ ಸ್ಪೆಷಲ್ ಆಫೀಸರ್ ಅಶೋಕ್ ಬಂದ್ಮೇಲೆ ಹಿಡಿತಾರೆ. ಅದು ನನಗಿಂತ ಬೇಗನೆ. ನೀವು ಟೀಮಲ್ಲಿದ್ದೀರಾ, ನಿಮ್ಗೆ ಶಂಕರ್ ಇನ್ಫಾರ್ಮೇಶನ್ ಬೇಗ ಸಿಗುತ್ತೆ. ಆಗ ಪ್ಲೀಸ್ ನಂಗೆ ತಿಳಿಸಿ. ಆಗ ನಿಮ್ಗಿಂತ ಮುಂಚೆ ಶಂಕರ್ ಹಿಡಿದು ಹಣ ಬರೋಂಗ್ ಮಾಡ್ಕೋತೀನಿ. ಸಿದ್ದು, ಇದು ತುಂಬಾ ಸೂಕ್ಷ್ಮವಾದ ವಿಷಯ. ಡಿಪಾರ್ಟ್ಮೆಂಟ್ ಬಗ್ಗೆ ಹಾಗೆಲ್ಲ ಹೇಳಕ್ಕಾಗಲ್ಲ. ಆದ್ರೂ ನಮ್ಮ ಡಿಪಾರ್ಟ್ಮೆಂಟಿಗೆ ತುಂಬಾ ಹೆಲ್ಪ್ ಮಾಡಿದ್ದೀಯ. ಆಯ್ತು, ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಸರ್. ಓ ಸಾಹೇಬ್ರದ್ದು. ಹಾ ಹೇಳಿ ಸರ್. ರೇ ರಂಗಪುರೆ, ಶಂಕರ ತುಮಕೂರು ರೋಡಲ್ಲಿ ಇದ್ದಾನೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಓಕೆ ಸರ್. ನಾವು ಬರ್ತಾ ಇದೀವಿ. ಆಯ್ತು ಸರ್. ಬಂದು ರಸ್ತೆಯಲ್ಲಿ ಜಾಯ್ನ್ ಆಗಿ. ಓಕೆ ಓಕೆ ಸರ್. ಶಂಕರ ಎಲ್ಲಿದ್ದಾನೆ ಇನ್ಫಾರ್ಮೇಶನ್ ತಿಳಿತು. ತುಮಕೂರು ರೋಡ್ನಲ್ಲಿರೋ ಹೈವೇ ಸ್ಲಮ್ ಹತ್ರ ಇದಾನಂತೆ. ನೀನು ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬಿಟ್ಟು ಶಂಕರ್ ನೋಡಿ ಕಂಟ್ರೋಲ್ ರೂಮಿಗೆ ತಿಳಿಸು. ಹಲೋ ಮೇಡಮ್, ರಾಜು ಮಾತಾಡ್ತಿರೋದು. ಹಾ ಹೇಳಿ. ತುಮಕೂರು ರೋಡಲ್ಲಿ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಹೌದಾ? ಪೊಲೀಸರಲ್ಲ ಹೋಗ್ತೀರಾ ಮೇಡಮ್? ಓ, ನಾವೀಗ್ಲೇ ಹೊರಡ್ತೀವಿ. ರೀ ಪ್ರವೀಣ್, ಹೇಳಿ. ಶಂಕರ ಹೈವೇ ಸ್ಲಮ್ ಅಲ್ಲಿ ಇದಾನಂತೆ. ಹೌದಾ?
ಬೇಗ ಬನ್ನಿ ಹೋಗೋಣ. ಪೊಲೀಸ್ನವರು ಆಗ್ಲೇ ಹೊರಟಿದಾರಂತೆ. ಸರಿ ಸರಿ ಬಂದೆ. ಬನ್ನಿ ಬನ್ನಿ ರಂಗಪ್ಪ ಸ್ವಾಮಿಗಳೇ, ಹತ್ತುಗಳೇ. ಮೊದಲು ಕಂಟ್ರೋಲ್ ರೂಮ್ ಇನ್ಫಾರ್ಮ್ ಮಾಡೋದ. ಸರ್, ಕಂಟ್ರೋಲ್ ರೂಮ್. ಶಂಕರ್ ಇಟ್ಕೊಟ್ರೆ ದುಡ್ಡು ಕೊಡ್ತೀರಲ್ಲ ಸರ್? 10 ಲಕ್ಷ ಕೊಡ್ತೀರಲ್ವ ಸರ್? ಯಾವಾಗ ಕೊಡ್ತೀರಾ ಸರ್? ತುಮಕೂರು ಸ್ಲಮ್ಮು ಮೋರಿ ಇದೆಯಲ್ಲ, ಅದ್ರ ಪಕ್ಕದಲ್ಲಿದೆ ಸರ್. ಸರಿ ಸರ್. ಶಂಕರ, ನಾನು ಯಾರಂತ ಗೊತ್ತಾಯ್ತು ನೋಡ. ನರಸಿಂಹ, ಇವನ್ನ ಸಾಯಿಸ್ತಾ ಇದ್ದಾರೆ. ಇವ್ನು ಸತ್ತೋಗ್ಬಿಟ್ರೆ ನನಗೇನು ದುಡ್ಡು ಸಿಗುತ್ತೆ? ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು.
ನಿಮ್ದು? ನಮ್ದು ಬೆಟ್ಟ ಕಣಪ್ಪೋ, ಬೆಟ್ಟದವ್ರ ನಾಮು. ಬೆಟ್ಟನ? ಯಾವ ಬೆಟ್ಟನ? ಅದೇನ್ ದೊಡ್ಡವ್ರೆ ಹಂಗೇಳಿರ? ಬೆಟ್ಟ ತಿಳುವಲ್ದ? ಭೂಮಿಯಾಗಿರೋದು ಒಂದೇ ಬೆಟ್ಟ, ನಮ್ ಮಾದಪ್ಪಂದು. ಏನುಡ? ಅಪ್ಪೋ ಬೇರೆ ಬೆಟ್ಟ ಎಲ್ಲಿದ್ದದು? ಇರಿಟೇಷನ್. ಸರಿ, ಮತ್ತೆ ಇಲ್ಲಿಗೆ ಯಾಕೋ ಬಂದ್ರಿ? ಶಂಕರಂಗೂ ನಿಮ್ಗೂ ಏನೋ ಸಂಬಂಧ? ನಮ್ದು ಮಾದಪ್ಪನ್ ಬಿಟ್ಟು ತಪ್ಪಲಾಗಿರೋ ನಾಗಮಲೆ ಅಂತ. ದೊರೆಸಾನಿವನಿಗೆ ತಂಗ್ಯವ್ವ ನೋಡ, ನೆರಳಾಗಿ ಅಡಿಯಾಳಾಗಿ ನಿಂತ ಅಣ್ಣಯ್ಯ. ಒಲವಿನ ಹೊಳೆಯಾಗೆ ಕಾರಂಜಿ ನೋಡ, ಅರಮಾನೆ ಬೇಕಾಗಿಲ್ಲ ಸೂರು ಸಾಕಯ್ಯ. ಮಾಯ್ಕಾರ ಹಾಲಕ್ಕಿವರನು ನೋಡಿ ಕೂಗಿ ಹಾಡೈತೆ, ಸಾರಂಗ ಗರಿಯನು ಬಿಚ್ಚಿ ಹೆಜ್ಜೆ ಹಾಕೈತೆ, ಅಂಬಾರಿ ಹೆಗಲ ಮ್ಯಾಲೆ ಕುಂತು ಹೊಂಟೈತೆ. ಮಳೆಯಾಗೆ ಬಿಸಿಲಾಗೆ ಕೊಡೆಯಾಗಿ ಜೊತೆಯಾಗೆ ಕೈಯ ತುತ್ತು ನೀಡೋ ಅಣ್ಣ ಹಿಂದೆ ನಿಂತವ್ರೆ. ಬೆಳೆದಾವೋ ಸೊಂಪಾಗಿ ಮಧುಮಾಸದ ಚಿಗುರಾಗಿ, ಬಾಳ ದಾರಿಯಾಗೆ ಬಂಡಿ ಮುಂದೆ ಸಾಗೈತೆ. ಅವನಾಡೋ ಆಟ ಎಲ್ಲ ಕೊನೆಯಾಗದ ಹಾವು ಏಣಿ, ನೀ ಸೋಲುವ ಮಾತೇ ಇಲ್ಲ, ದಡ ಸೇರಿಸೋ ಅಣ್ಣ ಅವನೇ. ಕಲಿತಿಲ್ಲ ಎರಡಕ್ಷರ ಹೊರಟಾನೋ ಕಲಿಸೋಕೆ, ಸಾಟಿ ಯಾರು ಇವನ ಮುಂದೆ ಎಲ್ಲ ಬಾಗೋರೆ. ಮಗುವಾಗಿ ತಾಯಾಗಿ ಏಳ್ಮಲೆಗಳ ಮಗಳಾಗಿ, ಊರಿಗೂರೆ ಇವಳ ಭಾರಿ ಮೆಚ್ಚಿಕೊಂಡಾರೆ. ಮನೆದ್ಯಾವ್ರೆ ನೋಡೋ ನೀನೇ ತಲೆ ಬಾಗಿಸಿ ಬೇಡ್ತಾವ್ರೆ. ಮಾಕಾರ ಕಾಯೋ ನೀನೇ ಕೈ ಜೋಡಿಸಿ ಕೇಳ್ತಾವ್ರೆ. ನರಸಿಂಹ, ಇಲ್ಲೇ ಕಡೆ ಕುಂತಿದ್ಯಾ? ಅಲ್ಲಿ ಗೌತು ಡಾಕ್ಟರ್ ಓದಕ್ಕೆ ಪಟ್ಟಕ್ಕೆ ಹೋಗಕ್ ರೆಡಿಯಾಗಿ ಕುಂತವಳೆ, ನೀನೇ ರೆಡ ಮಾಡ್ತಾ ಇದ್ಯಾ ಇಲ್ಲಿ? ಅಲ್ಲಿ ಎಲ್ರು ಕಾಯ್ತಾ ಕುಂತವ್ರೆ, ಬಾರಡ ಹೋಗಮು. ಮುಖಡ ಬಂದ ಡೋ ಕಿರೆಮಡಿ ನಡಿಡ ಹೋಗಮು. ಕಿರೆಮಡಿ ಬಾರಡ ಹೋಗಮು. ನಡಿಡು ನಡಿ. ಮುಳುಗೋ ಹೊತ್ತಾಯ್ತು, ಬೇಗ ಕಳ್ಸೋಮು. ಬನ್ನಿ ಬನ್ನಿ. ಏನ್ ಡಾಕ್ಟರ್ ಓದೋದ್ರೆ ಹುಡುಗಾಟವಾ? ಸುಟ್ಟೇಳ್ ಮಲೆಗೂ ರಾಜ್ಕುಮಾರಿ ಹಂಗ್ ಬೆಳೆದ್ ನನ್ ತಂಗ್ಯವಂಗೆ
ಪಟ್ಟಣದಾಗ ಡಾಕಿಟ್ರು ಸೀಟ್ ಸಿಕ್ತು. ಡಾಕಿಟ್ರದು ಹುಟ್ಟದಾಗಿಂದ ಬೆಟ್ಟಾಯ್ತು ನಾಮಾಯ್ತು ಅಂತ ಇದ್ದವ್ರಿಗೆ ಆ ನಮ್ಮಪ್ಪ ಮಾದಪ್ಪನ ಆಂಟಿ ಹಂಗೆ ನನ್ ತಂಗಿ ಅವ್ವ ಪಟ್ನಕ್ ಹೋಗ್ಬೇಕಾತು. ಸರಿ, ನಾ ಹೋಗ್ ಬರ್ತೀನಿ ಅದಕ್ಕೆ. ಉಸಾರು ಕಣ್ಕುಸ ಹೋಗಿದ್ ಬಾ ಜೋಪಾನ ಕಣವ. ಇದ್ಯಾಕಪ್ಪ ಹಿಂಗೆಲ್ಲ ಹತ್ತಾರು? ಬಂಡೆ ತವ ಅದ್ಯಾನಾಗೋಯ್ತು ಅಂತ ಹಿಂಗೆಲ್ಲ ಅಳ್ತಿದಿರಿ? ಊರಲ್ಲಿ ಸತ್ರು ಅಳ್ತಿದಿರಿ, ಹುಟ್ಟಿದ್ರು ಅಳ್ತಿದಿರಿ. ಅಲ್ಲಪ್ಪ ನನ್ ತಂಗಿ ಊರ್ ಬಿಟ್ಟು ಓಡಾಯ್ತಿದ್ದಾಳೆ. ಡಾಕ್ಟ್ರಿಗೆ ಓದಕ್ ಹೋಯ್ತಿರೋದು ಡಾಕ್ಟ್ರಿಗೆ. ಡಾಕ್ಟ್ರು ನಮ್ ಗಾಜನೂರ್ ರಾಜಣ್ಣ ಅವ್ರಂಗೆ ಓದ್ಕೊಂಡ್ ದೊಡ್ಡ ಡಾಕ್ಟರ್ ಆಗೋಯ್ತಾಳೆ. ಡಾಕ್ಟರ್ ರಾಜ್ಕುಮಾರ್ ಅಂದಂಗೆ ಡಾಕ್ಟರ್ ಗೌತಮಿ ಏನಡ ಊನ್ ಕೂಡ ನಮ್ ತಂಗಿಯನ್ನು ಅಣ್ಣ ಅವ್ರ ಓದಿ ಸ್ಕೂಲ್ನಾಗೆ ಡಾಕ್ಟರ್ ಓದಿಸ್ಬೇಕು. ಹುಡು ಏನ್ ತಮಾಷೆ ಮಾಡಿಯೇ? ಯಾಕ ಅಣ್ಣವ್ರೇನ್ ಇಲ್ಲೆಲ್ಲ ಓದ್ಯಾರ ಅನ್ಕಂಡಿಯೇ? ಮತ್ತ ಅವ್ರು ಉತ್ತರ ದೇಶದಾಗ ಓದಿರೋದು ಉತ್ತರ ದೇಶದಾಗೆ. ಅಪ್ಪೋಯ್ ಅಲ್ಲೋದಿದ್ದಾರೋ? ಓ ಸರೋತು, ಯಾನೆಲ್ಲ ತಲೆಗೊಂದೊಂದ್ ಮಾತಾಡ್ಕೊಂಡ್ ನಿಂತಿದ್ದೀರಾ ಹೆಂಗೆ? ನಡ್ರಿ ಹೋಗಮ್ಮು. ಬಾಕುಸ್ ಹೋಗಮ್ಮು. ಗೌತು, ನೀನು ಡಾಕ್ಟರ್ ಆದ್ಮೇಲೆ ನಮ್ ಬೆಟ್ಟದಲ್ಲಿ ಯಾರಿಗೂ ಕಾಯಿಲೆ ಕಸಾಲೆ ಬಂದ್ ಸಾಯ್ಲೇಬಾರ್ದು. ನೋಡ್ಕೋಬೇಕು. ದೊಡ್ಡ ಡಾಕ್ಟರ್ ಆಗ್ಬೇಕು. ಹೌದು. ತೆಗಿ ತೆಗಿ ತೆಗಿ. ಬತ್ತಾ ಬತ್ತಾ ಹಂಗೆ ಬಡ್ಡಿ ಮಗದ ಗ್ಯಾಸ್ ಬಂದಾಗ್ಬಿಡ್ಬೇಕು ಅಂತ ಗುಳಿಗೆ ಇಸ್ಕೊಂಬ. ನೀನೇನು ಯೋಚನೆ ಮಾಡಬೇಡ, ತಿಂತೀನಿ ಉಣ್ತೀನಿ ಚಂದಾಗಿರ್ತೀನಿ. ನಿನ್ ಬ್ಯಾಗ್ನೆ ಡಾಕ್ಟರ್ ಆಗ್ಬಿಟ್ಟು ಊರಿಗೆ ಬಂದ್ಬಿಡು. ನಮ್ಮ ಊರವ್ರ ಕೊಂಡಿ ಮೇಲೆಲ್ಲ ನಿನ್ ಕೈಯಲ್ಲಿ ಚೂಜಿ ಬಿದ್ರಯ್ಯ ಎಲ್ಲ ಸರಿ ಹೋಗೋದು. ನಾ ಬರ್ಲ್ಯಾ? ಹೊತ್ತೊತ್ತು ಉಣ್ಕೊಂಡು ಚಂದಾಗಿರು. ಏನಪ್ಪ ನರಸಿಂಹ, ಒತ್ತಾರೆ ಅಂದೆ ಸಂಜೆ ಅಂದೆ ಹಂಗೆ ಒಂದೇ ಸಮನೆ ಗೈತಾ ಇದೆಯಲ್ಲ, ನಿನ್ ಜೀವಕ್ಕೂ ಹೊಸಿ ರೆಸ್ಟ್ ಕೊಡ್ಬಾರ್ದೆ? ನಮ್ ಗೌತಮಿ ಡಾಕ್ಟರ್ಗೆ ಓದ್ತಿರೋದು ಕಣಪ್ಪು. ಡಾಕ್ಟರ್ಗೆ ಓದೋದು ಅಂದ್ರೆ ಸುಮ್ಮನದ್ದ? ಆಗ್ಲೇ 6-7 ತಿಂಗಳು ತುಂಬೋಯ್ತು. ಮುಂದಕ್ಕೆ ದುಡ್ಡು ಕಾಸು ಜಾಸ್ತಿ ಬೇಕಾಯ್ತದೆ. ಅಬ್ಬ ಡಾಕ್ಟರ್ ಆಗಿ ಬರ್ಬೇಕು, ಸುತ್ತಮುತ್ತಲಿ ಜನಕ್ಕೆಲ್ಲ ಚೂಜಿ ಚುಚ್ಬೇಕು. ಅಲ್ಲಿಗ ನಾವು ಒತ್ತಿಗಿತ್ತು ನೋಡಂಗಿಲ್ಲ, ಸುಮ್ನೆ ಗೈತಾ ಇರೋದೆಯಾ? ನೀ ಏನ ಹಂಗ ಅನ್ಕೊಂಡಿದೀಯೆ? ನಿನ್ ತಂಗಿ ಪಟ್ಟಣದಾಗ ಓದ್ತವಳೆ, ಅಲ್ಲೇ ಯಾರನ್ನಾದ್ರೂ ಲವ್ ಗಿವ್ ಅಂತ ಮಾಡ್ಬಿಟ್ಟು ಅಲ್ಲೇ ಇದ್ಬಿಟ್ರೆ ನೀ ಯಾರನ್ನ ಕರ್ಕೊಂಬಂದಿಯೇ ಸೂಜಿ ಕೊಡಕ್ಕೆ? ಬಿಡ್ತೋನಪ್ಪು, ಆ ಮಾತ ಸ್ವಲ್ಪ ವಾಪಸ್ ತಕೊಳ್ಳಿ. ನನ್ ತಂಗಿ ಅಂತವಳಲ್ಲ, ಅವ ಚಿನ್ನ ಕಪ್ಪು, ಚಿನ್ನ. ಎಣ್ಣ ಇಕ್ಕಂದ್ರೆ ಚಿನ್ವೆ ಕಪ್ಪು, ಚಿನ್ವೆ. ಏನಾಯ್ತು ನಿಂಗೆ? ಯಾಕಡ ನಡಿಡ ಓಡಿದ್ಬಿಟ್ಟು ಬಂದು ಆದದ್ದಾಗ್ಲಿ ಮಾದಪ್ಪನ್ ಜಾತ್ರೆ ಅಂತ ಬಿದ್ಕೊಂಡು ಅವ್ನು ನೋಡಿಲಿ. ಆ ಪಾಟಿ ಕ್ವಾಪ ಎಲ್ಲಿಂದ ಬಂದದೋ ನಿಂಗೆ? ಗಾಳಿ ಹಿಡ್ಕೊಂಡವ್ರಂಗೆ ದುಬ್ಸಿದ್ಯಲ್ಲ ಸಾಮಿಲಪ್ಪನ್ನ. ಎಷ್ಟಿಟನ ಹೇಳೋದು ನಿಂಗೆ? ತಿಳ್ಕ ಮಿಸ್ಸಿನ್ಗೆ ತಲೆ ಕೊಟ್ಬಿಡ್ತಿದ್ದಿ. ಆ ಮುದಿನ ನನ್ ಮಗನ್ ಟೈಮ್ ಸೆಂದಾಗಿತ್ತು. ಈ ನನ್ ಮಗನೆ ಬಂದ್ ಬಿಡಿಸ್ಬಿಟ್ಟ. ಒಂದಿನ ಅದ ಅವನಿಗೆ ಯಾನ ಊರ್ನು ಎಣ್ಣೈಕ್ಲ ಮಾನನು ಕಾಪಾಡ್ತೀನಿ ಅಂತ ಗುದ್ಕಿ ತಗೊಂಡಿದ್ಯಾ ನೀನು? ಯಾರಿಗ ಏನಾದ್ರೆ ನಿನ್ಗೇನ? ನೋಡಿದ್ರು ನೋಡ್ಲಿಲ್ಲ ಅಂತ ಇರಕ್ಕಾಗಕ್ಕಿಲ್ವಾ ನಿನ್ಗೆ? ಹಂಗೆಲ್ಲ ಇರಕ್ ಆಗಿಲ್ಲ ನಂಗೆ. ಅದ್ ಎಳ್ಳು ಬೇಡ ನೀನು. ಜಾರೋ ಸೆರ್ಗಿನ ಮೇಲೆ ಯಾವ್ದನ್ನ ಕಣ್ ಬೀಳ್ತೈತೆ ಅಂದ್ರೆ ಕೆಟ್ಕಂಡ್ ಯಾವ್ದು ಅನ್ನೋದ್ ಮಾತ್ರವೇ ನಂಗೆ ಕಾಣೋದು. ಸೆರ್ಗಲ್ಲ, ಅವಳು ನಿನ್ನಂಗೆ ಒಂದ್ ಎಣ್ಣೆ ತಾನೆ. ಸರಿ, ಈಗ ಸೂರ್ನಂಗ್ ಹೊಡೆದ್ಬಿಟ್ ಬಂದ್ ಗನ್ವಾಗ್ ಮಲ್ಗಿದ್ಯೆ, ಕೆಲ್ಸಕ್ಕೆ ಏನ ಮಾಡಿಯೇ? ಡಾಗಿಟ್ರು ಓದ್ಸೋದು ಅಂದ್ರೆ ಸುಮ್ಕೆ ಅನ್ಕೊಂಡಿದ್ಯಾ ನೀನು? ಅದೇನ್ ಮಂಜಿ ಹಂಗಂದೆ?
ಗೌತು ಡಾಕ್ಟ್ರ್ ಓದೋದು ನರಸಿಂಹನ ಒಬ್ನಾಸೆ ಆತದೆ, ಇಡೀ ಊರ್ನಾಸೆ. ಗೌತು ಡಾಕ್ಟ್ರ್ ಆದ್ರೆ ಇಡೀ ಊರ್ಗೆ ಒಳ್ಳೇದಾಯ್ತದೆ. ಏನಾನ ಮಾಡಿ ನಾಮೇ ಓದ್ಸೋಮು ಏನುಡ ನೋಡ್ದ ಜೋಡಿ ಸೀನು ದಿಟ್ಟುವಂತೆ. ಏ ಸೀನ್ ಇಲ್ಲ ಸತ್ಯೂ ಇಲ್ಲ ಕಣ, ಎದ್ ನಡೀರಿ ಅಟ್ಟಿದಿಕ್ಕೆ. ಬೆಳ್ಗಾನ ಇಬ್ನಿ ಬಿದ್ದು ಹಸಿ ಶೀತ ಆಗದೆ, ಅಟ್ಟಿಲ್ ಕಷಾಯ ಮಾಡ್ಕೊಡ್ತೀನಿ ಕುಡಿ, ಎಲ್ಲ ಸರಿ ಹೋಯ್ತದೆ. ಏನ್ ಮೆಣಸಿನ ಕಷಾಯವೇ? ಏ ಕಸಾಯ ಗಿಸಾಯ ನಂಗೆ ಮೈ ಗಿಡಿಯಕ್ಕಿಲ್ಲ. ಇನ್ನೇನುಡ ಡೋ ನರಸಿಂಹ, ಏನುಡಾ ಎಲ್ಲಿಗಡ ಹೊಂಟೆ? ಯಾಕೋ ಹಸಿ ಶೀತ ಆಗದ್ ಕಡ. ಗೌತಕ್ ಹೋಗಿ ಕುಂಡಿಗೊಂದ್ ಚೂಜಿ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ. ಗೊತ್ತಾಯ್ತದೆ, ನಾ ಬರ್ತೀನಿ. ಡೋ ನರಸಿಂಹ, ಏನುಡಾ ಎಲ್ಲಿಗಡ ಹೊಂಟೆ? ಏ ಯಾಕೋ ನಮ್ ನಿಂಗ್ ಒಟ್ ನೋವು ಬಂದ್ಬಿಟ್ಟದೆ. ಓ ನಮ್ ಗೌತಮ್ಮ ಚೂಜಿ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗು ಹೋಗು, ಬಾರುಡು ಹೋಗಮ್ಮ, ಗೊತ್ತಾಯ್ತದೆ. ಡೋ ನರಸಿಂಹ, ಏನುಡಾ ಎಲ್ಲಿಗಡ ಹೊಂಟೆ? ಯಾಕೋ ಮೈಕೈ ಎಲ್ಲ ಒಂಥರ ನೋಯ್ತದೆ. ಓ ನಮ್ ಗೌತಮ್ಮ ಹೋಗಿ ಚೂಜಿ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗು ಹೋಗು, ರೋಗ ನಿಂಗೆ. ಏನುಡಾ ನಾ ಏನ್ ಮಾತಾಡ್ಲಿಲ್ವಲ್ಲ, ಹೋಗು. ಮೂರ್ ಜಿನ್ಕುವ ಯಾನೇನೋ ಯಾಣ ಮಾಡ್ಕೊಂಡ್ ಹೋದ್ರೆ ಪಾಪ ಅಬ್ದಾನ್ ಏನ್ ಮಾಡಾಳು? ಅವಳ ಜಾಗದಾಗ ನಾನೇನಾದ್ರೂ ಇರ್ಬೇಕಾಗಿತ್ತು, 2 ಬಾರ್ಸೆ ಕಳಿಸ್ತಿದ್ದಿ. ಆ ಸಾಮಿಲ್ನ ಕೆಲ್ಸ ಬಿಟ್ಟಾಗಿಂದ ಯಾಕೋ ಮೈಕೈ ಎಲ್ಲ ಒಂಥರ ನೋಯ್ತದಿ. ಹೇಳೋದೇ ಮರ್ತ್ಬಿಟ್ಟಿ ಒತ್ತಾರೆ. ಮೊದಲನೇ ಬಸ್ಗೆ ಹೋಗಿ ಮುಲಾಮ್ ಗಿಲಾಮ್ ಇಸ್ಕೊಂಬಂದ್ಬಿಡ್ಲಿಯೋ? ನಿನ್ನ ಕಳ್ ಮೈಕೈ ನೋವ್ಗೆ ಯಾನ್ ಮುಲಾಮ್ ಕೊಡ್ಬೇಕಂತ ನಂಗೆ ಗೊತ್ತು. ಗಜಗುಳಿಡಲೆ ಉಸಿರಿನಲೆ ಚುಂಬಿಸುವೆ ಮೈತಾಗದಲೆ ಸೋಕಿಸಬ್ಯಾಡ ನೀ ಮೈಯ ದೂರವಿ ನಿಲ್ಲು ದಮ್ಮಯ್ಯ. ಸೋಕಿಸಬ್ಯಾಡ ನೀ ಮೈಯ ದೂರವಿ ನಿಲ್ಲು ದಮ್ಮಯ್ಯ. ಕುಂತು ನಿಂತು ಮಾತನಾಡಿ ಕದ್ದು ಸೆರಗ ಎಳೆಯೋ ಕಳ್ಳ ನೀನು ದೂರ ನಿಲ್ಲು. ಹೊತ್ತು ಮುಳುಗಿ ಕತ್ತಲಾಯ್ತು, ಸುತ್ತಮುತ್ತ ಊರೇ ಮಲಗೈತಲ್ಲ, ಮತ್ತಿನ್ನೇನು? ಅಯ್ಯೋ ಏನು ಬೇಕು? ಚೂರು ಮೈತಾಗಬೇಕು. ಸೋಕಿಸಬ್ಯಾಡ ನೀ ಮೈಯ ದೂರವಿ ನಿಲ್ಲು ದಮ್ಮಯ್ಯ. ಸೋಕಿಸಬ್ಯಾಡ ನೀ ಮೈಯ ದೂರವಿ ನಿಲ್ಲು ದಮ್ಮಯ್ಯ. ದೂರ ತುಸು ದೂರ ದಯಮಾಡಿ ನಿಲ್ಲು, ಮಾಟ ಮೈಕಾರ ನೀ ಅಲ್ಲೇ ನಿಲ್ಲು. ಹಿಂಗೆ 3 ವರ್ಷ ಕಳೀತು ದೊಡ್ಡವ್ರೆ. ಇನ್ ವಸಿದಿಂದಾಗ ನನ್ ತಂಗ್ಯವ ಡಾಕ್ಟರ್ ಆಗ್ಬೇಕಿತ್ತು. ಆಗ್ಲೇ ಊರ್ಗೆಲ್ಲ ಗುಳಿಗೆ ಕೊಡಕ್ ಶುರು ಮಾಡ್ಬಿಟ್ಟಿದ್ದೆ. ಅಬ್ಬ ಫೋನ್ನಾಗ ಹೇಳಬ ನಾನ್ ಗುಳಿಗೆ ಕೊಡ್ತಿದ್ದಿ. ಇಡೀ ಬೆಟ್ಟವೆ ಕಾಯಿಲೆ ಕಸಲ ಇಲ್ದೆ ಬದುಕಿದ್ದು. ಕುಸು ಗೌತು, ನಮ್ ಸಂಡ್ಲಿಂಗಂಗೆ ಮಂಡಿನ ಒಂದ್ ಕಡ ಅದ್ ಯಾನ ಕೊಡ್ಲಿ? ಆ ಕೆಂಪ್ ಮಾತ್ರ ಇದೆಯಲ್ಲ, ಅದನ್ನ ದಿನ ರಾತ್ರಿ ತಗೊಳ್ಳೋದು. ಹಂಗ್ಯಾ? ಹಾ ಸರಿ. ಡೌ ನಿಂಗ ಆ ಕೆಂಪುಗದಲ್ಲ ಅದನ್ನ ದಿನ ರಾತ್ರಿ ತಗೊಳಕ್ ಹೇಳೋನ್ಗೆ. ಈ ಕೆಂಪುದು ಅದೇ ನುಂಕೊಂಬಿಡು. ದಿನ ರಾತ್ರಿ ಬೆಳಗ್ಗೆ ಉಂಡಾದ್ಮೇಲೆ ತಗೋ ಹಿಡ್ಕ. ಅಲ್ಲ ಕೂಡ ನೋವು ಸ್ವಲ್ಪ ಜಾಸ್ತಿನೇ ಇದೆ. ಮಾತ್ರೆ ಮಸ್ತಾಗದೆ ಎಲ್ಲ ಒಟ್ಟಿಗೆ ನುಂಕೊಂಬಿಡ್ಲಾ? ಕೊಡೋಲಿಂಗ, ನಿನ್ ಕೈನಾಗಿರೋ ಮಾತ್ರನೆಲ್ಲ ಒಟ್ಟಿಗೆ ನುಂಕೊಂಬಿಡಿ ಹೇಳ್ತೀನಿ. ಆಮೇಲೆ ನೀನ್ ನೋವು ಹೋಗಂಗಿಲ್ಲ, ಶಿವ ಅಂತ ನೀನೇ ಹೊಂಟೋಯ್ತೀಯ. ನನ್ ತಂಗಿನ ನೋಡಮ್ಮ ಅಂತ ಪಟ್ಟಣದಾಗ ಅವಳಿದ್ದಿದ್ದ ಜಾಗಕ್ಕೆ ಬಂದಿ. ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತಿದ್ದಿದ್ ನನ್ ತಂಗಿಯವ್ವ. ಅಜ್ನ ಒತ್ತು ಮುಳುಗಿದ್ರು ಬರ್ಲೇ ಇಲ್ಲ, ಅಲ್ಲೇ ಕಾಯ್ತಿದ್ದಿ.
ಯಾರೋ ನೀನು ನನ್ನ ಯಾಕೋ ಎತ್ಕೊಂಡ್ ಬಂದೆ ಯಾರೋ ನೀನು ಬಿಡು ನನ್ನ ಬಿಡು ಶಂಕರ ಮೈಸೂರಿನ ಮೆಡಿಕಲ್ ಕಾಲೇಜ್ನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವೆಸಗಿ ಹತ್ಯೆ ಮಾಡಲಾಗಿದೆ. ಸಾವಿಗೀಡಾದ ವಿದ್ಯಾರ್ಥಿನಿ ಕೊಳ್ಳೇಗಾಲದ ಮಹದೇಶ್ವರ ಬೆಟ್ಟದ ನಾಗಮಲೆ ನಿವಾಸಿ ಎಂದು ತಿಳಿದು ಬಂದಿದ್ದು, ಈ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಶಂಕರನನ್ನು ಅಶೋಕ್ ಕುಮಾರ್ ನೇತೃತ್ವದ ತಂಡ ಬಂಧಿಸಿದೆ. ಅನ್ಫಾರ್ಚುನೇಟ್ಲಿ ನಾವೆಲ್ಲರೂ ಬರೋದಕ್ಕೆ ಮುಂಚೆನೆ ಆ ಮೆಡಿಕಲ್ ಸ್ಟೂಡೆಂಟ್ ಕೊಲೆ ಆಗಿದೆ. ತುಂಬಾ ಹಿಂಸೆ ಕೊಟ್ಟು ಕ್ರೂರವಾಗಿ ಕೊಂದಿದ್ದಾನೆ. ಶಂಕರ ಈಗ ನಮ್ಮ ಕಸ್ಟಡಿನಲ್ಲೇ ಇದ್ದಾನೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಡಾಕ್ಟರ್ ಬರ್ಬೇಕಾಗಿದ್ದ ತಂಗ್ಯವ್ವ ನನ್ನ ಕಣ್ಣು ಮುಂದೆ ಸತ್ತು ಎಡವಾಗಿ ಬಂದ್ಲು. ಸತ್ತು ಎಡವಾಗಿ ಬಂದ್ಲು. ಮುನಿಸಿಕೊಂಡ ಮಲೆಯ ಮಾದೇವ ಈ ಮಗನ ಮ್ಯಾಲೆ ಮುನಿದೆ ಯಾಕೋ ಮುದ್ದು ಮಾದೇವ. ಮುನಿಸಿಕೊಂಡ ಮಲೆಯ ಮಾದೇವ ಈ ಮಗನ ಮ್ಯಾಲೆ ಮುನಿದೆ ಯಾಕೋ ಮುದ್ದು ಮಾದೇವ. ಚೆಳ್ಳು ನಂಗೆ ಹೆಚ್ಚಾವೋ ನಿನ್ನ ಪರಿಸೆ ಹೆಚ್ಚಾಗಿ ಹೋಯ್ತೆ ಒಂದು ಜೀವ. ಮಾದೇವ ನಿಂಗೆ ಹೆಚ್ಚಾಗಿ ಹೋದ್ಲ ನನ್ನ ತಂದೆವ್ವ. ಹೆಚ್ಚಾಗಿ ಹೋದ್ಲ ನನ್ನ ಕಾಣದೆ ನೆರಳಿನಲ್ಲಿ ಬೆಳೆಗಳಲ್ಲೋ ಸುಡುವ ಚಿತೆಯಲಿ ಸದ್ದೆ ಇರದೆ ಹೆಂಗೆ ಮಲಗವಳು ಮಾದೇವ ನೋಡೋ. ಸುಡುವ ಚಿತೆಯಲಿ ಸದ್ದೆ ಇರದೆ ಹೆಂಗೆ ಮಲಗವಳು.
ಮಾಡ್ದವನ್ನ ಜೈಲಾಗೆ ಹೋಗೊಡಿಯಕ್ ವಂಚಾಕಿದ್ದು. ಅಷ್ಟ್ರಾಗೆ ಅಬ್ಬ ಜೈಲಿಂದ ತಪ್ಪಿಸ್ಕೊಂಡ ಅಂತ ಪೇಪರ್ನಾಗ ಬಂದಿತ್ತು. ಅವನ್ನ ಮತ್ತೆ ಪೊಲೀಸ್ನವ್ರು ಹಿಡಿಯೋದ್ರೊಳಗೆ ಅವನ್ನ ಕೊಲ್ಲಕ್ಕೆ ಅಂತ ಬಂದಿಮೆ. ಹಾಗಾದ್ರೆ ನೀವು ಅವನನ್ನ ಹೊಡೆದಾಕ್ತೀರ. ತಂಗಿಗೆ ತಕ್ಕ ಅಣ್ಣ ಕೃಷ್ಣನ ನೀನು. ಮಾನಭಂಗ ಆದಾಗ ಸೀರೆ ಕೊಡೋ ಕಿಸ್ನಲ್ಲ ನಾನು. ತಂಗಿನ ಮುಟ್ಟಿದ್ಕೆ ರಾಮಾಯಣನೇ ಶುರು ಮಾಡಿದ್ ರಾವಣಾಸುರ ಕಪೋ. ರಾವಣಾಸುರ ನಾನು. ಆ ಸಂಕ್ರ ಪಂಕ್ರನ್ ಬಡ್ಡೆ ಸಾವ್ ಹೆಂಗಿರ್ಬೇಕಂದ್ರೆ ನಾಳೆ ದಿನ ಯಾವನ್ನೇ ಹೆಣ್ಮಕ್ಳನ್ನ ಕೆಟ್ಟ ಕಣ್ಣಿಂದ ನೋಡಿದ್ರು ಈ ನರ್ಸಿಂಹನೆ ಎದ್ ಬಂದದ ಮೇಲೆ ಒದ್ದಂಗಿರ್ತದೆ. ಹಂಗೆ ಶಿವಳು ಬಿಡ್ತೀನಿ ನನ್ನ ಮಗನ್ನ. ಕೊಲ್ಲೋದು ಅಂತಂದ್ರೆ ಕಾಡಲ್ಲಿ ಕುರಿ ಕಡ್ದಂಗೆ ಅಂತ ಅನ್ಕೊಂಡಿದ್ಯಾ? ಶಂಕರ ಸಾಮಾನ್ಯದವನಲ್ಲ, 10 ಮರ್ಡರ್ ಮಾಡೋನೆ. ಯಾ ಮಾರಿದ್ರೆ ನಿಮ್ಮನ್ನ ಅಡ್ಡಡ್ಡ ಸೀಳ್ ಬಿಡ್ತಂತ ತಿಳ್ಕೊಳ್ಳಿ. ಪೋಯ್ ದೊಡ್ಡವ್ರೆ, ಕಾಡ್ ಜನ ನಾವು ಪ್ಯಾಟ್ಗೆ ಅಂತ ಬಂದಿದ್ದೀವಿ. ಬುಡೋ ಬಾಣ ಗುರಿಸಿ ಹೊರ್ತದೆ, ಮಧ್ಯಕ್ ಬಂದವ್ರನ್ನು ಇರದ್ ಸಾಯಿಸ್ತದೆ. ಹೊಡೆದಾಕ್ಬಿಡ್ತೀಯೋ? ಯಾರನ್ ಬೇಕಾದ್ರೂ ಹೊಡೆದಾಕ್ಬಿಡ್ತೀಯೋ? ನಾನು ಪೊಲೀಸು, ನನ್ನನ್ನು ಹೊಡೆದಾಕ್ಬಿಡ್ತೀಯನಾ? ದೊಡ್ಡವ್ರೆ, ಟಮುಕ್ಕು 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 ಟಮಟೆ ಕುಟ್ಟೋರ್ ನಾಮು. ನಮ್ ತಂಟೆಗ್ ಬಂದ್ರೆ ಬಿಟ್ಟೆಮಾ. ಅಮ್ಮ ಯಾರಾದ್ರೂ ಸರಿಯೇ, ಚಟ್ಟ ಕಟ್ತಿರೋದೆಯ. ನೀಮಾದ್ರೂ ಅಷ್ಟೇ. ನಾನೇ ಅಪ್ಪನಾಗಿ ಅವನಾಗಿ ತೊಡೆ ಮೇಲೆ ಆಡ್ಸ್ ಬೆಳೆಸಿದ್ ನನ್ ಕೂಸ್ಗೆ ನನ್ ಕೈಯಾರ ನಾನೇ ಕೊಳ್ಳಿ ಇಡ್ಬೇಕಾದ್ರೆ ಹೆಂಗಾಗಿರ್ಬೇಡ. ಬಿಡೋಕಿಲ್ಲ, ನನ್ ತಂಗಿ ಅವನ್ ಮೇಲಾಣೆ ಬಿಡೋಕಿಲ್ಲ. ಆ ಸಂಕ್ರಾನ ಹುಳನ ಹಿಡ್ದು ವಸ್ಕಾಕ್ ಬಿಡೋದಯ್ಯ. ಚುಚ್ಚಿ ತಿಮ್ದು ತಿಮ್ದು ಇರಿದು ಬಿಡೋದಯ್ಯ. ಈಗ ನೀವು ಆ ಶಂಕರನ್ನು ಸಾಯಿಸ್ಬೇಕು. ಸಾಯಿಸಿದ್ರೆ ನಿಮ್ಮ ಸೇಡ್ ತೀರುತ್ತೆ. ಆದ್ರೆ ನೀವು 3 ಜನ ಇಲ್ಲಿ ಸ್ಟೇಷನ್ ಅಲ್ಲಿ ಇದ್ದೀರಾ, ಹೆಂಗಾಗತ್ತೆ? ನೀವೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತೀರಾ? ಅಥವಾ ನಾನೇ ನಿಮ್ಮನ್ನು ಬಿಡ್ಲೋ? ನಾನೇನೋ ಬಿಟ್ಟು ಬಿಡ್ತೀನಿ. ಬಿಟ್ರೆ ನನಗೇನು ಲಾಭ? ಲಾಭ ಹಂಗಂದ್ರೇನಾ? ದುಡ್ಡು. ದೊಡ್ಡವ್ರೆ, ನಮ್ ತಮ್ಮ ದುಡ್ಡು ಕಾಸೆಲ್ಲ ಇಲ್ಲ. ಬೇಕಾದ್ರೆ ನಮ್ ಬೆಟ್ಟಾಗಿರೋ ಭೂಮ್ತಾಯಿ ಬರ್ಕೊಟ್ಟೇಮೋ. ಯಾಕೂಡ ತಿಮ್ಮದು ಬಿಡ್ಬೇಕು ಅನ್ನಿಸ್ತಾಯ್ತು. ಭೂಮ್ತಾಯಿ ಬರ್ಕೊಟ್ಟವ್ರೆ, ಮಾತಕ್ ತಪ್ಪಿದ್ರೆ ಮಾದಪ್ಪ ಒಪ್ಪಕ್ಕಿಲ್ಲ. ಅಲ್ಲ ಸರ್, ಕಾನೂನು ಕಾಪಾಡಬೇಕಾದ ತಾವೇ ಕಾನೂನೇ ರೀ ಕಾಪಾಡಿರೋದು. ಆ ಶಂಕರಾಯನ್ ಕ್ರಾಂತಿಕಾರಿ ಬಸವಣ್ಣನ. ಅವನು 3rd ರೇಟ್ ಕ್ರಿಮಿನಲ್. ಒಬ್ಬ 3rd ರೇಟೆಡ್ ಕ್ರಿಮಿನಲ್ ಕಣ್ರಿ. ಡೋ ನರಸಿಂಹ, ಆ ಪೊಲೀಸ್ ಒಪ್ಪ ಏನೋ ಬಿಟ್ಬಿಟ್ಟ. ಈ ಬಡ್ಡಿದು ಶಂಕರನ್ನ ಎಲ್ಲಿಂತ ಹುಡ್ಕದುಡ? ಹ್ಞೂ ಕಡ, ಅವ್ನು ಹುಡ್ಕೋದು ಕಷ್ಟಮೇ. ಆದ್ರೆ ಆ ಹೋಟೆಲ್ ತಮ್ಮ ನಮ್ಮಿಂದ ಆ ಶಂಕರನ್ ಬಿಡ್ಸೋದ್ನಲ್ಲ, ಆ ನನ್ನ ಮಗನ್ ಹಿಡಿದ್ರೆ ನೋಡಪ್ಪ, ಆ ಶಂಕರಲ್ಲಿ ಗೊತ್ತಾಯ್ತದೆ. ಅಮ್ಮ ಪಕ್ಕ ಇಲ್ಲೇ ಇಲ್ಲ ಅವನ್ ಕಡ. ಆ ವೈದ್ಯನ ಸುಮಾರು ಸರಿ ಇಲ್ಲೆಲ್ಲ ಸುತ್ತಮುತ್ತ ನೋಡಿವ್ನಿ. ನಡ್ರಿ ಫಸ್ಟ್ ಅವ್ನು ಹುಡ್ಕಮ್ಮು. ಅಪ್ಪೋಯ್, ಈಗ ಅಮ್ಮ ಎಲ್ಲಿದೆ ನೋಡ? ಎಲ್ಲುಡಾಮ ಶಂಕರ,
ಯಾಮ್ ಸಂಕ್ರಾಂತಿಯ ನಮ್ಮಿಂದ ಹೋಟೆಲ್ನ ಕಾಪಾಡ್ದಲ್ಲ ಆ ಪ್ರಾಣಿ. ನಂಗೆ ಗೊತ್ತು, ನಾನು ಅವನು ಹುಡುಕ್ತಾ ಇದ್ದೀನಿ. ನರಸಿಂಹ ಇರೋ ಮಾತು ಬಗ್ಗಂಗಿಲ್ಲ. ಇರಿಡ ಕೌತು ತಂಗ್ಯವ. ನಾನು ನಮ್ಮ ಹುಡುಗಿ ನಿಮ್ಮ ತಂಗಿ 3 ಜನನು ಕ್ಲೋಸ್ ಫ್ರೆಂಡ್ಸು. ಮೈಸೂರಲ್ಲಿ ನಮ್ಮ ಹುಡುಗಿ ಜೊತೆನೆ ನಿಮ್ಮ ತಂಗಿ PGಲಿದ್ದಿದ್ದು. ಅನಾಥರಾಗಿದ್ದು ನಮಗೆ ಸಂಬಂಧಿಕರ ಥರ ನಿಮ್ಮ ತಂಗಿ ಜೊತೆಲೇ ಇದ್ಲು. ನಾನು ಕಾವ್ಯ ಮದುವೆ ಆಗಬೇಕು ಅಂತ ಡಿಸೈಡ್ ಆದ್ವಿ. ಹಲೋ ಹಲೋ, ಎಲ್ಲಿದ್ಯಮ್ಮ? ಬಂದೆ ಇನ್ ಸ್ವಲ್ಪ ಹೊತ್ತು. ಹಾಗೆ ಬರ್ತಾ ನನ್ನ ಫ್ರೆಂಡ್ ಪಿಕಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬಾ ಬಾ ಬಾ. ಓಕೆ. ನನ್ನ ಫ್ರೆಂಡ್ ಫೋನ್ ಮಾಡಿದಾಗಲೇ ಗೊತ್ತಾಗಿತ್ತು ಇದಕ್ಕೆಲ್ಲ ಕಾರಣ ಶಂಕರನೇ ಅಂತ. ಆ ಕೋಪದಲ್ಲಿ ಶಂಕರ್ ಮೇಲೆ ಸೇಟ್ ತೀರ್ಸ್ಕೋಬೋದಿತ್ತು. ಅವನ್ನ ಹಿಡಿದು 10 ಲಕ್ಷ ಪಡ್ಕೊಂಡು ನಾನು ಕಾವಿನ ಉಳಿಸ್ಕೋಬೇಕಿತ್ತು. ಆ ಸ್ಲಮ್ ಹತ್ರ ಎಲ್ಲಿ ನೀವು ಅವ್ನು ಕೊಂದ್ರೆ ನಂಗೆ 10 ಲಕ್ಷ ಸಿಗಲ್ವೋ ಅಂತ ಪಾರ್ ಮಾಡಿದೆ. ಆದರೆ ನನ್ನಿಂದ ಅವ್ನು ತಪ್ಪಿಸ್ಕೊಂಬಿಟ್ಟ. ಆ ಶಂಕರ ಅನ್ನೋ ಪ್ರಾಣಿನ ಸಾಯಿಸಿ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡಮೋ ಅಂತ ಇಲ್ಲಿಗೆ ಬಂದು. ಆದ್ರೆ ಈಗ ನನ್ನ ತಂಗಿನ ಉಳ್ಸಕ್ಕೋಗಿ ಆಸ್ಪತ್ರೆ ಸೇರೋ ನಿಮ್ಮ ಹುಡುಗಿನ ಉಳಿಸ್ಕೊಳಮೋ. ನನ್ನ ತಂಗಿ ಡಾಗಿಟ್ರ್ ಆಗಿದ್ರೆ ಅದೆಷ್ಟು ಜನ ಜಿಮ್ ಉಳಿಸ್ಕೊಳ್ಳೋಳು ಏನೋ. ಆದ್ರೆ ಅವಳಿಂದ ಅಂತ ಒಂದ್ ಜಿಮನ್ ಹೋಗ್ಬಾರ್ದು. ಎದ್ನಡ್ರಿ, ನಮ್ 4 ಆಳು ಸೇರ್ಕೊಂಡು ಅವ್ನು ಹುಡ್ಕಮ್ಮ. ಯಾಕ ನಮ್ಕ ಬತ್ತಿಲ್ವಾ? ಆ ಮಾದಪ್ ನೊಕ್ಲೋರ್ ನಾಮು ಮಾತ್ ಕೊಟ್ಮೇಲೆ ಮುಗೀತ್. ಒಂದಾ ಮಾತು ಒಂದಾ ನಾಲ್ಗ. ಚೀಮ ಹೋದ್ರು ಮಾತುಗ್ ಮುರಿಯಂಗಿಲ್ಲ. ಅಲ್ಲ ಕೂಡ ಎದುರುಗಿರುವಲ್ಲೇ ಅವನ್ನ ಬಿಟ್ಬಿಟ್ಟು ಈಗ ಅಮ್ಮ ಎಲ್ಲಿದಾನೋ ಯಾನೋ, ಎಲ್ಲಿ ಅಂತ ಹುಡ್ಕೋದು, ಹೆಂಗೆ ಅಂತ ಹುಡ್ಕೋಮು? ಅದನ್ನ ನಾನು ಹೇಳ್ತೀನಿ. ನನಗೆ ಮುಂಚೆನೆ ಗೊತ್ತಿತ್ತು ಅವನಲ್ಲಿಂದ ತಪ್ಪಿಸ್ಕೋತಾನೆ ಅಂತ. ಅದಕ್ಕೆ ನನ್ನ ಮೊಬೈಲ್ನ ಸೈಲೆಂಟ್ ಮೋಡ್ಗೆ ಹಾಕಿ ಅವನ ಜೇಬ್ಗೆ ಹಾಕಿದ್ದೀನಿ. ಅದನ್ನ ಟ್ರೇಸ್ ಮಾಡಿದ್ರೆ ಸಾಕು, ಸಿಗಾಕೋತಾನೆ. ಟ್ರೇಸು ಅಬ್ಬ ಯಾರಮ್ಮ? ಹೇಯ್, ಟ್ರೇಸು ಅಂದ್ರೆ ಕಂಡಿಡಿಯೋದು ಅಂತ. ಹಂಗ್ಯಾ? ಅದೇನೋ ಮಾಡು ಮತ್ತೆ ಬೇಗನಾ. ಅದು ನನ್ನಿಂದ ಆಗಲ್ಲಪ್ಪ. ಒಂದು ಕ್ರಿಮಿನಲ್ಸು ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾತ್ರ ಸಾಧ್ಯ. ದಿಟ್ವೆ ಗ್ಯಾರಂಟಿಯೇ? ಅಲ್ಲಿಗೆ ಹೋದ್ರೆ ಆ ಸಂಕ್ರಳಿದ್ದಾನೆ ಹೇಳಿರಾ? ಪಕ್ಕ. ಸರಿ ಮತ್ ನಡ್ರಿ ಹೋಗಮು. ಏಯ್, ಎಲ್ಲಿಗೆ? ಪೊಲೀಸ್ನವ್ರ ತಮ್ಕೆಯ. ಏಯ್, ತಲೆ ಕಟ್ಟಿದೆ ನಿಮ್ಗೆ. ಪೊಲೀಸರ ಹತ್ರ ಹೋದ್ರೆ ಒದ್ದು ನಮ್ಮನ್ನೇ ಒಳಗಾಗ್ತಾರಷ್ಟೇ. ಏಯ್, ನಾನೇನ್ ಪೊಲೀಸ್ನೋನೋ ಅಥವಾ ಸರ್ಕಸ್ ಅಲ್ಲಿರೋ ಕೋತಿನೋ ನೀವ್ ಆಡಿಸ್ದಂಗೆಲ್ಲ ಕುಣಿಯಕ್ಕೆ? ದೊಡ್ಡವ್ರೆ, ನೀವೇನ್ ಬಿಟ್ಟಿ ಮಾಡ್ಕೊಡ್ಬೇಡಿ. ಬರ್ಕೊಟ್ಟಿಲ್ವಾ ಬೂಮ್ ತಾಯ್ಯ? ಅದೇನೋ ಮಾಡಿ ಅಟಯ್ಯ. ಹೇಳ್ರಿ, ಎಷ್ಟು ಒಳ್ಳೆಯವ್ರಿ ನರಸಿಂಹಸ್ವಾಮಿಗಳೇ ನೀವು. ಯಾರ್ದೋ ಜೀವ ಉಳ್ಸಕ್ಕೆ ಜ್ವಾಲಾಮುಖಿ ಅಂತ ನಿಮ್ಮ ಸೇಡಿಗೆ ನೀರ್ ಬಿಟ್ಕೊಂಡ್ಬಿಟ್ಟಿದ್ದೀರಲ್ರಿ. ನನ್ ತಂಗಿ ಅವನ್ ಉಳ್ಸಕ್ ಹೋಗೆ
ಅವ್ರ ಹುಡ್ಗಿ ಆಸ್ಪತ್ರೆಗೆ ಸೇರಿರೋದು. ನನ್ ತಂಗಿ ಬದುಕಿ ಡಾಕ್ಟರ್ ಆಗಿದ್ರೆ ಎಷ್ಟೊಂದು ಜೀವ ಉಳಿಸ್ತಿದ್ಲೋ ಏನೋ. ಆದ್ರೆ ಅವಳಿಂದ ಅಂತ ಒಂದ್ ಜೀವನೂ ಹೋಗ್ಬಾರ್ದು. ಡಾಕ್ಟರ್ ಆಗಿ ನಿಮ್ ತಂಗಿ ಅದೆಷ್ಟು ಜೀವನ ಉಳಿಸ್ತಿದ್ಲೋ ಏನೋ. ಸದ್ಯಕ್ಕೆ ನಿಮ್ಮಿಂದಂತೂ ಆ ಶಂಕರನ್ ಜೀವ ಉಳಿಸ್ತಾ ಇದ್ದಾಳೆ. ಸ್ವಾಮಿಯೇ ಶರಣಮ್ಮಯ್ಯಪ್ಪ. ಏಯ್, ಹೇಳು, ಇದಕ್ಕೆಲ್ಲ ಕಾರಣ ನೀನೇ. ಪಾಪ ಹಳ್ಳಿ ಜನಗಳು ಇಟ್ಕೊಂಡು. ಸರ್ ಇವ ನಮಗೆ ಗೊತ್ತಿರೋ ಹುಡುಗ ಸಿದ್ದು ಅಂತ. ನಿಮಗ್ ಗೊತ್ತಿರೋ ಹುಡುಗನ? ಹೌದು ಸರ್. ಸರ್ ಕೂತ್ಕೊಳ್ಳಿ ಸ್ವಾಮಿಗಳೇ. ಸರ್, ನಾನ್ ಮೈಸೂರು ಸ್ಟೇಷನ್ ಇರುವಾಗಲೇ ಪರಿಚಯವಾಗಿದ್ದ. ಇವರಿಂದ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಹೆಲ್ಪ್ ಆಗಿದೆ ಸರ್. ಪಾಪ ಈಗ ಸ್ವಲ್ಪ ಕಷ್ಟದಲ್ಲಿದ್ದಾನೆ. ತುಂಬಾ ಒಳ್ಳೆ ಹುಡುಗ ಸರ್ ಇವನು. ತುಂಬಾ ಒಳ್ಳೆಯವನು. ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಒಳ್ಳೆಯವರು. ತಂಗಿ ಸೇಡನ್ನ ತ್ಯಾಗ ಮಾಡಿದ ನರಸಿಂಹಸ್ವಾಮಿಗಳು ಒಳ್ಳೆಯವರು. ಲವ್ವರ್ನ ಬದುಕ್ಸಕ್ ಬಂದ ಇವರು ಈ ಸಾಹೇಬರು ಒಳ್ಳೆಯವರು. ಶಂಕರ ಎಲ್ಲಿದ್ದಾನೆ ಅಂತ ಹೇಳಿ ನಾನು ಒಳ್ಳೆಯವನಾಗ್ಬಿಡ್ತೀನಿ ತಗೊಳ್ಳಿ. ಆದ್ರೆ ನನಗೇನ್ ಲಾಭ? ಶಂಕರ್ನ ಟ್ರೇಸ್ ಮಾಡಿರೋ ಡೀಟೇಲ್ ಸಿಕ್ಕಿದೆ ಸರ್. ಸಿಕ್ತು. ಈಗ ಶಂಕರ ಎಲ್ಲಿದ್ದಾನೆ ಅಂತ ಹೇಳಿ ನಾನು ಒಳ್ಳೆಯವನಾಗ್ಬಿಡ್ತೀನಿ. ಆಗ ರಂಗಪ್ಪ ಸ್ವಾಮಿಗಳು ನಮಗ್ ಗೌರವ ಕೊಡ್ತಾರೆ, ನರಸಿಂಹ ಸ್ವಾಮಿಗಳ ಆಸೆನೂ ತೀರುತ್ತೆ, ಈ ಸಾಹೇಬರು ಲವ್ವರು ಬದುಕ್ತಾರೆ. ಆದ್ರೆ ನನ್ನ ಕ್ಯಾರೆಕ್ಟರ್ ಏನ್ ಗೆಣಸ್ ಕೆತ್ತಕ್ಕ ಇರೋದು? ಇದರಿಂದ ನನಗೇನು ಲಾಭ? ಸರ್ ರೆಡಿ ಸರ್. ನೋಡ್ರಿ, ನನಗೆ ಇಲ್ಲಿ ಕುಂತ್ಕೊಂಡು ಪಂಚಾಯತಿ ಮಾಡಕ್ ಟೈಮ್ ಇಲ್ಲ. ಬರೋದ್ರಲ್ಲಿ 50-50 ಮಾಡ್ಕೊಂಬಿಡೋಣ, ಓಕೆನಾ? ಆಗಲ್ಲ ಸರ್, ನಂಗೆ 10 ಲಕ್ಷನೂ ಬೇಕೇ ಬೇಕು. ಓ, ಆಗಲ್ವಾ? 10 ಲಕ್ಷನೂ ಬೇಕೇ ಬೇಕಾ? ಏಯ್, ಒಳಗಾಕ್ರಿ ಇವನ. ರಂಗಪುರೆ, ಗಣೇಶ್, ಸುರೇಶ್, ನಡ್ರಿ. ಮಂಗಳೂರು ಲಿಮಿಟ್ಸ್ ಅಲ್ಲಿರೋ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಇನ್ಫಾರ್ಮೇಶನ್ ಕೊಟ್ಬಿಡಿ. ಸರ್, ಆ ಹುಡುಗರನ್ನ ಬಿಟ್ಬಿಡಿ ಸರ್. ಬಿಟ್ ಕಳ್ಸ್ರಿ ಅವ್ರನ್ನ. ಹೋಗು. ನರಸಿಂಹ, ಈಗ ಏನೂಡ ಮಾಡೋದು? ಆ ಪೊಲೀಸ್ ಅಪ್ಪಂಗೆ ಪೆಟ್ಟು ಬಿಡ್ಬೇಕಾಗಿತ್ ಕಣ ನಿಂಗ. ಬೊಟ್ಟು ತಪ್ಪ ಮಾಡ್ಬಿಟ್ಟು. ಏಯ್, ಮಾತೆತ್ರೆ ಒಡಿ ಬಡಿ ಕಡಿ ಇದೇನಾ? ನನ್ ಕಷ್ಟ ನನ್ಗೆ, ಇವ್ರ ಫೋನು. ಅಯ್ಯೋ, ನಂತವೆ. ಹಲೋ ಹಲೋ ಸರ್, ನಮಸ್ತೆ. ಹಲೋ, ಯಾರು? ನಾವು KMF ಬ್ಯಾಂಕ್ ಇಂದ ಮಾತಾಡ್ತಿರೋದು. ನಮ್ ಬ್ಯಾಂಕ್ ಇಂದ ನಿಮ್ಗೆ ಸಾಲ ಕೊಡ್ತೀವಿ. ಹಂಗ್ಯಾ? ಹೌದು ಸರ್. ಅಬೋಯ್, ದುಡ್ಡು ಕೊಟ್ಟಿರೇ? ಹ್ಞೂ ಸರ್. ದೋ ನರಸಿಂಹ, ದುಡ್ಡು ಕೊಡ್ತೀವಿ ಅಂತ ಯಾರೋ ಹೆಂಗ್ಸು ಫೋನ್ ಮಾಡೋಳೆ ಕೊಡೋ. ಹೇಳಿ. ನಮ್ ಬ್ಯಾಂಕ್ ಇಂದ ನಿಮ್ಗೆ 10 ಲಕ್ಷ ದುಡ್ಡು ಸಾಲ ಕೊಡ್ತೀವಿ. 10 ಲಕ್ಷ ಕೊಟ್ಟಿರಿಯೇ? ಹೌದು ಸರ್. ದಿಟುವಾಗ್ಲೂ 10 ಲಕ್ಷ ಕೊಟ್ಟಿರಿಯೇ? ಖಂಡಿತ ಕೊಡ್ತೀವಿ. ಡೌ ಸಿದಾ, ನೀನ್ ಅವಸ್ಥೆ ನೋಡಕ್ಕಾಗ್ದೆ ಯಾವ್ದೋ ಹೆಂಗ್ಸು ಬ್ಯಾಂಕಿಂದ 10 ಲಕ್ಷ ಕೊಡ್ತಾವಳೆ ಕೊಡೋ. ಎಲ್ಲಿಗೆ ಬರ್ಬೇಕು ಕೇಳು, ನಾವು ನೀವು ಎಲ್ಲ ಹೋಗಿ ಇಸ್ಕೊಂಡ್ ಬಂದ್ಬಿಡೋಣ. ನಿಮ್ಮ ಆಸ್ತಿನ ಫ್ಲಡ್ ರಂಗಪ್ಪ ಅವ್ರ ಮೆಸೇಜ್ ಆದ್ರೂ ಮಾಡುವ. ಈಸಿ ಇನ್ಸ್ಟಾಲ್ಮೆಂಟ್ ಕೇಳು. ಇದೆ ಸರ್. ಮಾಧವ್ ಪವನ್ ಅಂತ ಹೇಳಿಲ್ವಾ ನಾನು? ಬಂತು. ಏನ್ ಮಾಡ್ತಾನೆ? ಶಂಕರ ಇರೋ ಜಾಗ ಗೊತ್ತಾಯ್ತು. ಗಂಡು ಹುಲಿಯ ಮ್ಯಾಲೆ ಕೂತು ಹಿಂಡು ಹುಲಿಯ ಸೈನ್ಯ ಕಟ್ಟಿ ಬೇಟೆಗಾಗಿ ಹೊರಟ ನೋಡು ಮಾದಪ್ಪ.
ನಾಗಜಡೆ ಮುಡಿಯ ಕಟ್ಟಿ ನಾಲ್ಕು ದಿಕ್ಕು ಕಣ್ಣು ಬಿಟ್ಟು ವೈರಿ ಹುಡುಕಿ ಹೊರಟ ನೋಡು ಮಾದಪ್ಪ. ಸತ್ತು ಗಿದ್ದು ಮಾಡಬ್ಯಾಡಿ, ತಂಟೆಗಂತೂ ಹೋಗಬ್ಯಾಡಿ, ಸೊಂಟ ಮುರಿವ ಮಂಟಲಿಂಗ ಮಾದಪ್ಪ. ಹೆಣ್ಣ ಕಾಮ ದೃಷ್ಟಿಯಿಂದ ಕನಸಿನಲ್ಲೂ ಕಾಣಬ್ಯಾಡಿ, ಕನಸಿನಲ್ಲಿ ಎದೆಯ ಬಗೆವ ಮಾದಪ್ಪ. ಗಂಟು ಮೂಟೆ ಕಟ್ಟಬೇಕು ಬೀದಿ ಕಾಮ ಪುತ್ರರೆಲ್ಲ, ಇಲ್ಲದಿದ್ರೆ ಚಟ್ಟ ಕಟ್ಟುತ್ತಾನೆ ಶಂಕರ. ಸುಳ್ಳು ಮೋಸ ದ್ರೋಹಕ್ಕಿನ್ನು ಭೂಮಿ ಮ್ಯಾಲೆ ಜಾಗ ಇಲ್ಲ, ಭೂಮಿ ಸುತ್ತ ಕಾದು ಕುಂತ ಪರಮೇಶ್ವರ. ನಾನೆನ್ನುವ ಅಹಂಕಾರ ಮಾಡ್ತಾನೆ ಸಂಹಾರ, ಕಾಲಿಟ್ಟಲ್ಲಿ ಭೂಕಂಪ, ಯಾರಿಂದೇನು ಬಿದ್ದವನೇ ಮಾದಪ್ಪ. ಓಡಿ ಹೋಗಿ ಎಲ್ಲರೂ ಮಸಣಗಾಗಿ ಹೆಣವ ಹುಡುಕಿ ಬಂದ ಭೈರವ. ಸರ್, ಶಂಕರ ಬೀಚ್ ಹತ್ರ ಇರೋ ಹಳೆ ಬಂಗ್ಲೆಯಲ್ಲಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಡಿಪಾರ್ಟ್ಮೆಂಟ್ನವರೆಲ್ಲ ಅಲ್ಲಿಗೆ ಬರ್ಲಿ. ನೋಡಿ, ನಾನು ಬರೋವರೆಗೂ ಯಾರು ಒಳಗೆ ಹೋಗ್ಬೇಡಿ. ಓಕೆ ಸರ್. ಇದು ಶಂಕರ ಮಂಗಳೂರು ಬೀಚ್ ಪಕ್ಕದಲ್ಲಿರೋ ಪಾಳ್ ಬಂಗ್ಲೆಲಿಲ್ಲ ಅಂತ ಸುದ್ದಿ ಬಂದಿದೆ. ಬೇಗ ಬಂದ್ಬಿಡು. ಹೋಮಧೂಪ ಹಾಕಿ ಶಾಂತಿ ಮಾಡಲೆಂದು ಹೋಗಬ್ಯಾಡಿ, ದೇವರಲ್ಲ ಇವನು ವ್ಯಾಘ್ರ ಮಹಿಷಾಸುರ. ತಂಗಿಮಾನ ಕಾಯಲೆಂದು ಸೀರೆ ಕೊಟ್ಟ ಅಣ್ಣನಲ್ಲ, ತಂಗಿಗಾಗಿ ಚರಿತೆಯಾದ ರಾವಣೇಶ್ವರ. ನಾನೆನ್ನುವ ಅಹಂಕಾರ ಮಾಡ್ತಾನೆ ಸಂಹಾರ, ಕಾಲಿಟ್ಟಲ್ಲಿ ಭೂಕಂಪ, ಯಾರಿಂದೇನು ಬಿದ್ದವನೇ ಮಾದಪ್ಪ. ಓಡಿ ಹೋಗಿ ಎಲ್ಲರೂ ಬೆಂಕಿ ಮಳೆಯ ಸುರಿಸುತ್ತಾನೆ ನರಕಾಸುರ. ಇಲ್ಲಿದೆಯಾ? ಸ್ವಾಮಿಯೇ ಶರಣಮ್ಮಯ್ಯಪ್ಪ. ಹೇ ಶಂಕರ, ಏನೋ ನಿನ್ನ ಅವಸ್ಥೆ? ಯಾವಾಗಲೂ ಇಂಥ ಗಲೀಜ್ ಜಾಗಗಳಲ್ಲೇ ಇರ್ತೀಯಲ್ಲೋ? ನನಗೆ ನೀನು ಇಂಪಾರ್ಟೆಂಟ್ ಅಲ್ಲ, ಅವಳು ಇಂಪಾರ್ಟೆಂಟ್ ಅಲ್ಲ. ಮೊದಲು ಅವಳನ್ನು ಹೊಡಿತೀನಿ, ಆಮೇಲೆ ನಿನ್ನನ್ನು ಹೊಡಿತೀನಿ. ಸರಿ ಬಿಡು, ನಿನಗೂ ಯಾವ್ದಾದ್ರೂ ಒಂದು ಮನೆ ದೇವ್ರು ಇರ್ಲೇಬೇಕಲ್ವಾ? ಬೇಡ್ಕೋ. ಓಂ ಸ್ವಾಮಿಯೇ ಶರಣಮ್ಮಯ್ಯಪ್ಪ. ಶಂಕರ ಶೂಟ್ ಮಾಡ್ಬಿಟ್ರ? ಎಂತ ಪುಕ್ಲನ ನೀನು. ಅಲ್ಲ, ಒಂದು ಬುಲೆಟ್ ಸೌಂಡಿಗೆ ಹುಡುಗಿನ ಬಿಟ್ಬಿಟ್ಟಿಯಲ್ಲ. ನಿನ್ನಂತವ್ನು ಹಿಡಿಯಕ್ ನಾಚಿಕೆ ಆಗತ್ ನನಗೆ. ಏ ಎತ್ತಾಕಂಬನ್ರಿ ಇವನ್ನ. ನೋಡಿ, ಮಂಗಳೂರು ಮತ್ತು ನಮ್ಮ ಪೊಲೀಸರ ಸಹಕಾರದಿಂದ ನಾವು ಶಂಕರನ್ನ ಯಶಸ್ವಿಯಾಗಿ ಹಿಡಿದಿದ್ದೀವಿ. ಆ ಹೆಂಗಸು ಯಾವುದೇ ಅನಾಹುತ ಆಗದ ಹಾಗೆ ಪಾರಾಗಿದ್ದಾಳೆ. ಸರ್, ಈಗ ಶಂಕರ್ನ ಡೈರೆಕ್ಟ್ ಆಗಿ ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ತಿದ್ದೀರಾ ಸರ್? ಇಲ್ಲ,
ಕೂಡಲೇ ಶಂಕರನ್ನ ಮಂಗಳೂರಿನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಆಮೇಲೆ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತೀವಿ. ಹಾಯ್ ಶಂಕರ, ನಿನ್ನ ಜೈಲ್ಗೆ ಕರ್ಕೊಂಡು ಹೋಗಿ ನಾ ಎಂತ ಮಾಡುದು? ಬಿಟ್ಟು ಬಿಡ್ತಾನೆ, ಹೋಗ್ತೀಯ ಮಾರಾಯ? ಈ ಮಂಗಳೂರು ಕನ್ನಡ ಮಾತಾಡ್ಲಿಕ್ಕೆ ತುಂಬಾ ಮಜಾ ಉಂಟು. ಎಂತ ಮಾರಾಯ, ನಂಬಿಕೆ ಬರ್ತಿಲ್ವೋ? ನಾನು ನಿನ್ನ ಹಿಡಿದು ಒಳಗೆ ಹಾಕುವುದು, ಒಳಗೆ ನೀನು ಚೆನ್ನಾಗಿ ತಿಂದು ನಂತರ ಗೋಡೆ ಹಾರುವುದು, ಮತ್ತೆ ಎಲ್ಲರಿಗೂ ಮಂಡೆ ಬಿಸಿ ಮಾಡುವುದು. ಬಿಟ್ಟು ಬಿಡುತ್ತೇನೆ, ಹೋಗ್ಲಿಕ್ಕುಂಟ? ಹೋಗ್ತೀಯೋ? ಆದ್ರೆ ನನಗೆ ಮೊದಲಿಂದ ಒಂದು ಭಯಂಕರ ಚಟ ಉಂಟು ಮಾರಾಯ. ಎಂತ ರಂಗಪ್ಪ? ನನ್ನಿಂದ ಯಾರಿಗಾದ್ರೂ ಏನಾದ್ರೂ ಲಾಭ ಆಗ್ಲಿಕ್ಕುಂಟು ಅಂದ್ರೆ ಅವರಿಂದ ನನಗೂ ಏನಾದ್ರೂ ಲಾಭ ಆಗ್ಲೇಬೇಕು ಮಾರಾಯ. ಈಗ ನಾನು ನಿನ್ನನ್ನು ಬಿಡೋದ್ರಿಂದ ನನಗೆಂಥ ಲಾಭ? ಹಣ ಕೊಡ್ತೀಯ? ನಿನ್ನ ಬಳಿ ಅಷ್ಟೊಂದು ಹಣ ಎಲ್ಲಿಂದ ಬಂತು ಮಾರಾಯ? ಕೇಳಿದ್ರೆ ಇವರು ಮಾತರಂಗಪ್ಪ, ಇವನು ರೇಪು ಮರ್ಡರು ಮಾಡಿ ದೋಚಿದ ಹಣವನ್ನು ಒಂದು ಕಡೆ ಕೂಡಿಟ್ಟಿದ್ದಾನಂತೆ. ಅದನ್ನ ಕೊಡ್ತಾನಂತೆ. ಇರಿ ಕೇಳುವ. ಹಲೋ, ಎಲ್ಲಿ? ಎಸ್ ಸರ್, ಈಗ ಎಂಟ್ರಿ ಕೊಟ್ಟಿದ್ದೀನಿ ಸರ್. ಮೋರಿ ಪಕ್ಕ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ಇದೆಯಾ? ಎಸ್ ಸರ್, ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಸರ್. ಆಮೇಲೆ ಇಲ್ಲಿ ಆ ಫೋಟೋ ಕೆಳಗೆ ಹಣ ಮತ್ತು ಒಡವೆಗಳನ್ನ ಹೂತಿಟ್ಟಿದ್ದಾನಂತೆ ನೋಡ್ರಿ. ಸರ್, 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಒಡವೆಗಳು ಸಿಕ್ಕಿದೆ ಸರ್. ಉಂಟು? ಹಣ ಉಂಟು? ನನ್ನ ಕೈಲೇ ಇದೆ. ವಾಯ್ ಶಂಕರ, ಶಬ್ಬಾಷ್. ನೀನು ನಿನ್ನ ಮಾತನ್ನ ಉಳಿಸ್ಕೊಂಡೆ, ಈಗ ನಾನು ನನ್ನ ಮಾತನ್ನ ಉಳಿಸ್ಕೊಳ್ಬೇಕಲ್ವೋ? ಎಂತ ರಂಗಪ್ಪ? ದೇವ್ರೆ, ಇವನ್ನು ಬಿಟ್ಬಿಡ್ತಾನ? ಹಾಯ್ ರಮೇಶ ಸರ್, ಗಾಡಿ ಕೋರೆ ಕಡೆಗೆ ಹೊಡೆಯೋ. ಸರಿ ಸರ್. ವಾಯ್ ಶಂಕರ, ಮಂಗಳೂರಿನಲ್ಲಿ ಭಯಂಕರ ಬಿಸಿಲುಂಟು ಮಾರಾಯ. ಈಗ ನನ್ನ ಮಂಡೆ ಬಿಸಿ ಆಗೋ ಮೊದಲು ಇಲ್ಲಿಂದ ಓಡೋ ಶಂಕರ. ತಿರುಗಿ ನೋಡಬೇಡ, ಓಡೋ. ಸ್ವಾಮಿಯೇ ಶರಣಮಯ್ಯಪ್ಪ. ಎಂತ ಶೂಟ್ ಮಾಡ್ಬೇಕಾ? ಆ ಶಂಕರ ಬದುಕಿರೋ ತಪ್ಪಲ್ಲ ಸರ್, ನಿಮ್ಮಂಥವ್ರು ಮಾತ್ರ ಬದುಕಿರಬಾರ್ದು. ಎಂತ ಪಿರಿ ಪಿರಿ ರಂಗಪ್ಪ ಅವ್ರೆ ನಿಮ್ದು. ನಿಮ್ಮ ಬಳಿ ಗನ್ ಉಂಟು, ಇಲ್ಲಿ ನಾನು ಒಬ್ಬನೇ ಉಂಟು, ಶೂಟ್ ಮಾಡಬಹುದಲ್ಲ? ಸರ್, ನೀವೀಗ ಬಿಟ್ಟಿರೋದೊಬ್ಬ ರೇಪಿಸ್ಟನ ಸರ್. ನಾಳೆ ಅವನು ಮಾಡೋದು ರೇಪ್ಗಳನ್ನೇ. ನಿಮ್ಮ ಅಕ್ಕ ತಂಗಿಯರಿಗೆ ಮಾಡಿದ್ರೆ ಆಗ ನಿಮ್ಗೆ ಅರ್ಥ ಆಗಿರೋದು. ಯಾಕೆ ಸತ್ತವ್ರು ಯಾರು ನಮ್ಮ ಅಕ್ಕ ತಂಗಿದಿರಲ್ವೋ? ಅದ್ ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಮ್ಮ ಅಕ್ಕ ತಂಗಿದಿರೇ ಸಾಯ್ಬೇಕೇನ್ರಿ ರಂಗಪ್ಪರೇ? ಅರ್ಥ ಆದ್ರೂ ನಾವೇನ್ ಮಾಡ್ತೀವಿ? ಗನ್ ಇದೆ ಅಂತ ಡಮ್ ಡಮ್ ಅಂತ ಶೂಟ್ ಮಾಡೋದಕ್ಕಾಗತ್ತೇನ್ರಿ ರಂಗಪ್ಪರೇ? ಲೆಕ್ಕ ಕೊಡ್ಬೇಕು, ಲೆಕ್ಕ. ಪ್ರತಿಯೊಂದು ಬುಲೆಟ್ಗೂ ಕೊಡ್ಬೇಕು ಲೆಕ್ಕ. ನಮ್ದು ಸ್ವತಂತ್ರ ಭಾರತ. ಪ್ರಪಂಚದಲ್ಲಿ ನಮ್ಮ ದೇಶ ಕೊಲೆ ಮತ್ತು ಅತ್ಯಾಚಾರಕ್ಕೆ 4ನೇ ಸ್ಥಾನ ಪಡೆದಿದೆ. ಎಷ್ಟೋ ದೇಶಗಳಲ್ಲಿ ಕ್ರೈಮೇ ನಡೆಯಲ್ವಂತೆ. ಯಾಕೆ ಗೊತ್ತಾ? ಆಯಾ ದೇಶಗಳಲ್ಲಿ ಅಲ್ಲಿನ ಮಕ್ಕಳುಗಳಿಗೆ ಕಾನೂನು ಬೇಸಿಕ್ ಸಿಲೆಬಸ್ ಆಗಿರುತ್ತೆ. ಎಲ್ಲಿ ಕಾನೂನಿನ ಬಗ್ಗೆ ತಿಳುವಳಿಕೆ ಇರುತ್ತೋ ಅಲ್ಲಿ ಕ್ರೈಮ್ ರೇಟ್ ಕಡಿಮೆ ಇರುತ್ತೆ. ಎಲ್ಲಿ ಸಂವಿಧಾನದ ಬಗ್ಗೆ ಭಕ್ತಿ ಗೌರವ ಇರುತ್ತೋ ಅಲ್ಲಿ ಕ್ರೈಮ್ನ ಸಪೋರ್ಟ್ ಮಾಡೋರು ಕಡಿಮೆ ಇರ್ತಾರೆ. ನಮ್ಮ ದೇಶದಲ್ಲಿ ನಾವು ಕಾನೂನಿನ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ LLBನೇ ಓದಬೇಕು. ಹೀಗೆ ಮುಂದುವರೆದ್ರೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಕೈಯಲ್ಲಿ
ಗನ್ ಇರುತ್ತೆ. ಆಮೇಲೆ ಗಂಡಸರು ರೇಪ್ ಅಲ್ಲ, ಒಂದಕ್ಕೆ ಹೋಗಕ್ಕೆ ಪ್ಯಾಂಟ್ ಬಿಚ್ಚೋದಕ್ಕೂ ಹೆದರ್ಕತಾರ್ರಿ. ಹಂಗಾಗುತ್ತೆ. ಹಂಗಾಗ್ಬಾರ್ದಲ್ವಾ? ಅದಕ್ಕೆ ಆ ಶಂಕರನ್ ಬಿಟ್ಬಿಟ್ಟೆ. ಅಲ್ರಿ ರಂಗಪ್ಪರೇ, ಮತ್ತೆ ಅವನನ್ನು ಹಿಡ್ಕೊಂಡಾದ್ರೂ ನಾವೇನ್ ಮಾಡ್ತೀವಿ? ಮತ್ತೆ ಜೈಲ್ಗೆ ಹಾಕ್ತಿವಿ. ಅವನಲ್ಲಿ ಚೆನ್ನಾಗಿ ಉಂಡು ತಿಂದು ಕೊಬ್ಬಿ ಮತ್ತೆ ತಪ್ಪಿಸ್ಕೊತಾನೆ. ಮತ್ತೆ ಬೆಂಗಳೂರಿಗೆ ಬಂದ ಅಶೋಕ್ ಕುಮಾರ್ ಅಂತ ನನಗೆ ಹೀರೋ ತರ ಬಿಲ್ಡಪ್ ಕೊಟ್ಟು ಮತ್ತೆ ಅವನನ್ನು ಹಿಡಿಯೋದಕ್ಕೆ ಅಂತ ನನ್ನನ್ನು ಕರೆಸ್ಕೋತೀರಿ ಅಷ್ಟೇ. ಒಂದೇ ಒಂದು ಬುಲೆಟ್ ಸಾಕು ರಂಗಪ್ಪರೇ ಆ ಶಂಕರನ್ನ ಉಸಿರು ನಿಲ್ಸೋದಕ್ಕೆ. ಆದ್ರೆ ಅವನು ಅಷ್ಟು ಸುಲಭವಾಗಿ ಸಾಯ್ಕೊಡ್ದು ಅವನಿಗೆ ಇಂಚಿಂಚು ಹಿಂಸೆ ಕೊಟ್ಟು ಕೊಲ್ಲೋದಕ್ಕೆ ಮಾದಪ್ಪನ ಮಕ್ಕಳು ಕಾಯ್ತಾ ಇದ್ದಾರೆ. ಶಂಕರನಂತವ್ರ ಭೂಮಿ ಮೇಲೆ ಇರಬಾರ್ದು ಸರ್. ಕೊಲೆ ಮಾಡ್ದವ್ರು ಬೇಕಾದ್ರೆ ಈ ಪ್ರಪಂಚದಲ್ಲಿ ಬದುಕಿರ್ಬೋದು, ಆದ್ರೆ ಈ ಶಂಕರನಂತ ಕ್ರಿಮಿಗಳು ಮಾತ್ರ ಈ ಭೂಮಿ ಮೇಲೆ ಬದುಕಿರ್ಬಾರ್ದು ಸರ್. ಏಯ್, ಏನೇನೋ ಮಾತಾಡ್ಬಿಡ್ರಿ. ಅವನನ್ನ ಕಾನೂನು ನೋಡ್ಕೊಳುತ್ತೆ. ಯಾವ್ದು ಸರ್ ಕಾನೂನು? ಡೆಲ್ಲಿ ರೇಪ್ ಆದಾಗ ಆರೋಪಿ ಮೈನರ್ ಅಂತ ರಿಲೀಸ್ ಮಾಡಿದ್ರೆ ಅದಾ ಕಾನೂನು? ಕಂಬಾಲಪಲ್ಲಿ ಸಜೀವ ದಹನ ಕೇಸ್ ಖುಲಾಸೆ ಆಯ್ತಲ್ಲ, ಅದಾ ಕಾನೂನು? ಕೆಲವೊಮ್ಮೆ ಹಾಗೆಲ್ಲ ಆಗುತ್ತೆ. ಹಾಗಂತ ಕಾನೂನನ್ನ ಕೈಗೆ ತಗೊಳ್ಬಾರ್ದು. ಅರ್ಥ ಆಯ್ತಾ? ದೊಡ್ಡವ್ರೆ, ನಮ್ಗೆ ಓದು ಬರ ತಿಳುವಲ್ದು. ಆ ಮಾದಪ್ಪನೇ ಎಲ್ಲ. ನರಸಿಂಹ ನಾವು ಆ ಶಂಕರನ್ನ ಕೊಲ್ಬೇಕು ಅಂತಲೇ ಬಂದು. ನೀವು ಅವನನ್ನ ಕೊಂದ್ರೆ ಜಗತ್ತೆಲ್ಲ ಸರಿ ಹೋಗ್ಬಿಡುತ್ತಾ? ಜಗತ್ತು ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಂಥ ನನ್ನ ಮಕ್ಕಳಿಗೆ ಭಯ ಹುಟ್ಟುತ್ತೆ. ಆಗೋ ಎಷ್ಟೋ ಅನಾಹುತಗಳು ಕಡಿಮೆ ಆಗ್ತವೆ. ಸರಿ, ಈಗ ನಾನೇನ್ ಮಾಡ್ಬೇಕು ಅಂತೀರಿ? ಈಗ ಹೆಂಗೋ ನಾವು ಮಂಗಳೂರಲ್ಲಿದ್ದೀವಿ, ಬೆಂಗಳೂರಿಗೆ ಹೋಗಕ್ಕೆ 3 ದಿನ ಬೇಕು. ಹಾಗೆ ದಾರಿ ಮಧ್ಯ ಶಂಕರನ್ ಎಲ್ಲರೂ ಬಿಟ್ಬಿಡಿ ಸರ್, ಮಿಕ್ಕಿದ್ ನಾವು ನೋಡ್ಕೋತೀವಿ. ಶಂಕರನ್ನ ನಿಮಗೋಸ್ಕರ ನಾನೇನೋ ಬಿಡೋದಕ್ಕೆ ರೆಡಿ. ಆದ್ರೆ ಅವನನ್ನ ಬಿಡೋದ್ರಿಂದ ನನಗೇನು ಲಾಭ ಹೇಳ್ರಪ್ಪ? ಇನ್ಕಮ್ ಇಲ್ದೆ ಮಾಡ್ತಾ ಇರೋ ಮೊದಲನೇ ಕಮಿಟ್ಮೆಂಟ್ ಇದು ನಂದು. ಶಂಕರ ನಿಮಗ್ ಸಿಗ್ತಾನೆ, ಹೋಗಿ. ಕಾಣ್ದೇ ಇರೋ ಜೀವನ ಹೊಂಚಾಕಿ ತೋಳ ಆಳತ್ತಿಂದಾಗ ಅದಕ್ಕೇನು ಮಾಡಕ್ಕಾಯ್ತು? ಹೋಗ್ಲಿ ಬಿಡು ಅಂತ ಕಣ್ಣೀರೋರ್ಸ್ಕೊಂಡ್ ಕೈ ಕಟ್ಕೋ ಜನ ಒಂದ್ ಕಡೆ, ಅದೇ ಚಾಳಿನ ಪದೇ ಪದೇ ಮಾಡ್ತಾ ಹಲ್ಕಿಡ್ದು ನಗ್ತಿರೋ ತೊಳ ಒಂದ್ ಕಡೆ. ಆದ್ರೆ ಆ ತೋಳು ಗೊತ್ತಿಲ್ಲ, ಅದರ ರಕ್ತ ಹೀರೋಕೆ ಅಂತಾನೆ ಮಾದಪ್ಪ ಸಿಂಹನ್ ಸೃಷ್ಟಿ ಮಾಡಿರ್ತಾನೆ ಅಂತ. ಆ ಸಿಂಹನೇ ನಾನು ಕಡ.
ಬಿಟ್ಬಿಟ್ರೆ ಇನ್ನಷ್ಟು ಜೀವನ ಕಿತ್ಕೊಂಡು ತಿನ್ಬಿಡ್ತೀಯ. ಅದನ್ನ ಮಾದಪ್ಪ ಮೆಚ್ಚಕ್ಕಿಲ್ಲ. ನನ್ ತಂಗಿ ಅವ್ರ ಕೊನೆಯಾಗ್ಲಿ. ಶಂಕರ ನಾವು ಮಾತು ತಪ್ಪಿದ್ರೆ ಮಾದಪ್ಪ ಒಪ್ಪಕ್ಕಿಲ್ಲ. ಮುನಿಸಿಕೊಂಡ ಮಲೆಯ ಮಾದೇವ ಈ ಮಗನ ಮ್ಯಾಲೆ ಮುನಿದೆ ಯಾಕೋ ಮುದ್ದು ಮಾದೇವ ಮುನಿಸಿಕೊಂಡ ಮಲೆಯ ಮಾದೇವ ಈ ಮಗನ ಮ್ಯಾಲೆ ಮುನಿದೆ ಯಾಕೋ ಮುದ್ದು ಮಾದೇವ
ಬಿಸಿಲ ಕಾಣದೆ ನೆರಳಿನಲ್ಲಿ ಬೆಳೆಗಳಲ್ಲೋ ಸುಡುವ ಚಿತೆಯಲಿ ಸದ್ದೆ ಇರದೆ ಹೆಂಗೆ ಮಲಗವಳು ಮಾದೇವ ನೋಡೋ ಸುಡುವ ಚಿತೆಯಲಿ ಸದ್ದೆ ಇರದೆ ಹೆಂಗೆ